कल्याणाद्भुत अमितार्थ प्रदायिने श्रीमद्वेंकटनाथाय श्रीनिवासाय ते नमः। विष्णुस्योदयमातनोति तदनुत्तराणं विदत्ते पुनः सौख्याब्दीतरहानि साधनमनं भक्तिस्मृतिर्व्यञ्जयन्ने पापं प्रापयति रमापहृदये कल्पावसाने च यः तं देवं पितरं पतिं गुरुतमं वन्दे रमावल्लभम् ಎಂಬುದಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ಟೀಕಾಕೃತ್ಪಾದರು ಟೀಕಾವಿದ ಮಂಗಳಾಚರಣೆ ಶ್ಲೋಕವಾಗಿರ್ತಕ್ಕಂಥದ್ದು ಮಾಡ್ತಾರೆ. ಅದಕ್ಕೆ ಆಮೇಲೆ ಮೊದಲ ಶ್ಲೋಕ ವಿಷ್ಣುತತ್ವದಲ್ಲಿ ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ತಿರುವು ನಾನು ಇದನ್ನ ಹೇಳ್ತೇನೆ ಯಾಕೆಂತಂದ್ರೆ ನಿಮಗೆ ದ್ವೈತ ಶಾಸ್ತ್ರವಾಗಿರ್ತಕ್ಕಂಥದ್ದು ಸರಿ, ಅದು ಪ್ರತ್ಯಕ್ಷಕ್ಕೆ ಸರಿಯಾಗಿದೆ, ಅನುಮಾನಕ್ಕೆ ಸರಿಯಾಗಿದೆ, ಆಗಮಕ್ಕೆ ಸರಿಯಾಗಿದೆ, ಅನುಭವಕ್ಕೆ ಸರಿಯಾಗಿದೆ. ಹಂಗೆಂಬುದು ಬುದ್ಧಿಪೂರ್ವಕವಾಗಿ ನಿಮಗೆ ಬರಬೇಕು ಅಂತಂದ್ರೆ ಈ ವಿಷ್ಣು ತತ್ವ ನಿರ್ಣಯ ಗ್ರಂಥ ಅದನ್ನ ಹೇಳಿರ್ತಕ್ಕಂಥ ಫಂಡಮೆಂಟಲ್ಸ್ ಅರ್ಥ ಮಾಡ್ಕೊಳ್ಳಂಗೆ ನಾವು ಬಂದು ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ತಲೆ ಆಡಿಸ್ಬೇಕಾದ ಅವಶ್ಯವೇ ಇಲ್ಲ ಎಂಬುದಕ್ಕೋಸ್ಕರವಾಗಿ ಹೇಳ್ತೇನೆ. ಶ್ರೀಮದ್ ಆಚಾರ್ಯರು ಈ ಮಂಗಳಾಚರಣೆ ಶ್ಲೋಕದಲ್ಲಿ ಮಧು ಇಡೀ ವೇದಾಂತ ಶಾಸ್ತ್ರ ವಿಷಯವನ್ನ ಕಂಪ್ರೆಸ್ ಮಾಡಿ ನಿಮಗೆ ಮೆಡಿಕಲ್ ಲ್ಯಾಂಗ್ವೇಜ್ ಹೇಳ್ಬೇಕಂದ್ರೆ ಒಂದು ಕ್ಯಾಪ್ಸೂಲ್ ಹಾಕಿ ಕೊಟ್ಟಿದ್ದಾರೆ. ಈ ಕ್ಯಾಪ್ಸೂಲ್ ನುಂಗಿದೆ ಅಂತಂದ್ರೆ ವೇದಾಂತ ಶಾಸ್ತ್ರಗಳು ಮೂರು ಹೇಳಿದ ಪುಣ್ಯ ನಿಂಗೆ ಬರದು ಹಂಗೆ ಅಂತ. ಏನಂದ್ರೆ ಸದಾಗಮೈಕ ವಿಜ್ಞೇಯಂ ಒಂದು, ಸಮತೀಕ್ಷರಾಕ್ಷರಂ ಎರಡು, ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ಎಂಬುದಾಗಿ ನಾರಾಯಣಂ ಸದಾ ವಂದೇ, ನಾರಾಯಣನ ಯಾವಾಗಲೂ ನಾನು ನಮಸ್ಕಾರ ಮಾಡ್ತೇನೆ. ಆ ನಾರಾಯಣನಿಗೆ ಮೂರು ವಿಶೇಷಗಳಾಗಿದ್ದಾರೆ. ಈ ಸದಾಗಮೈಕ ವಿಜ್ಞೇಯತ್ವ ಅಂದ್ರೆ ಆಗಮನದಿಂದ ಅದರಿಂದ ಕ್ಷರಾಕ್ಷರಂ ಹಾಗೆಂತಂದ್ರೆ ಕ್ಷರ ಪ್ರಪಂಚದ ಅಂದ್ರೆ ದೇಹ ಬೇರೆ ಜೀವ ಬೇರೆ ಅಂತಿರ್ತಕ್ಕಂಥವ್ರು ಪೂರ ಮುತ್ತಿಸ್ರು ರೀತಿ ಚತುರ್ಮುಖ ಪರಮದೇವರಿಂದ ಜೀವ. Uncle, we can't hear you, Uncle. Full audio hotogada. Completely gone. Kamala, can you check? We can't hear you. ಒಬ್ಬರು ತಾನಿದ್ದಾಳೆ ದೇವಿ. Kamala, I think there is loose contact. We cannot hear TSR. There is a loose contact, Kamala. We can't hear TSR. Yeah. So I don't know what it is. There's something about that. No. Yeah. Hey. Right. ಅಕ್ಷರ ಪ್ರಪಂಚವಾಗಿರ್ತಕ್ಕಂಥದ್ದು Kamala, we can't hear. Kamala, we cannot hear. We cannot hear TSR. I don't know what it is. ಕಳಗ ನಾಬ್ ಹಾಕಿದಿಲ್ಲ ಅಲ್ಲಿ ಲೂಸ್ ಕಾಂಟ್ಯಾಕ್ಟ್ ನೋಡು. ಸರಿ ಮಾಡಿ ಮದು ಸರಿ ಮಾಡಿದ ಈಗ ನೋಡು ಈಗ ನೋಡು ಈಗ now we can hear but ಸರಿ ನೋಡೋಣ ಇವಾಗ it seems fine. ಇಲ್ಲ ನೀವು ಮಾತಾಡಿ ನಾನು ನೋಡ್ತೀನಿ. ಇಲ್ಲ ಕೇಳಿಸ್ತಾ ಇಲ್ಲ TSR ಹೇಳೋದು ಕೇಳಿಸ್ತಾ ಇಲ್ಲ. So I think ಕೇಳಿಸ್ತಾ ಇಲ್ವಾ? No, I think something to do with the mic ಅನ್ಕೋತೀನಿ. Maybe remove the mic completely. We'll see because it's not working, Kamala. ಇಲ್ಲಿ ಬಿಡಿ ಅವ್ರಿಗೆ ಮೈಕ್ ಬೇಡ ಅಂತ ನೋಡೋಣ ಹಂಗ ಮೈಕ್ ಯಾಕೋ ಸರಿಗ ಇಂಟರ್ನೆಟ್ ಇದಾಗ್ತಾ ಇಲ್ಲ ನೋಡೋಣ. ನೋಡ್ರಿ ಏನ್ ನಂಗೂ ಅರ್ಥ ಆಗ್ತಾ ಇಲ್ಲ ಮದು ವಾಯ್ಸ್ ಇದಾಗ್ತಾ ಇಲ್ಲ ಮದು ಇಟ್ ಇಸ್ ನಾಟ್ ರೈಸಿಂಗ್ ಮದು. Okay. ಇವಾಗ this is better, uncle. Yeah.
ವಾಯ್ಸ್ ಹೆಚ್ಚು ಮಾಡಿದ್ದೀಯಾ? ಮಾಡಿದ್ದೀನಿ, ಮ್ಯಾಕ್ಸಿಮಮ್ ಮಾಡಿದ್ದೀನಿ. ರೈಟ್. ಅದಕ್ಕೆ ಆಮೇಲೆ ನಿರ್ದೋಷ ಶೇಷ ಸತ್ತು ಹಾಗಂತ ಮಾಡ್ತಾನೆ. ಅವಿರೋಧ ಅಧ್ಯಾಯ ಮತ್ತು ಅಧ್ಯಾಯ ವಿಷಯವಾಗಿರ್ತಕ್ಕಂಥದ್ದು ಒಂದು ಶ್ಲೋಕ ಯಾವಂತೆ ನಿರ್ದೋಷ ಶೇಷ ಸತ್ತು ಎಂಬುದಾಗಿರ್ತಕ್ಕಂಥದ್ದು. ಆಮೇಲೆ ನಾರಾಯಣ ಅಂತ ಹೇಳಿದ್ರೆ ಅದಕ್ಕೆ ಆಮೇಲೆ ಬರ್ತಕ್ಕಂಥ ಪ್ರಶ್ನೆ ಏನಂದ್ರೆ ಸದಾಗಮಗಳು ಯಾವುದು? ವಾಟ್ ಆರ್ ದಿ ಗುಡ್ ಸ್ಕ್ರಿಪ್ಚರ್ಸ್? ಹಾಗೆ ತಮ್ಮಲ್ಲಿ ನೋಡಿದೆ ಅಂತಂದ್ರೆ ಇದಕ್ಕೆ ಋಗ್ಯಜು ಸಮಾದರು ಅಷ್ಟ ಭಾರತಂ ಪಂಚರಾತ್ರಕಂ ಮೂಲ ರಾಮಾಯಣಂ ಚೈವ ಏತದಾನಂದ ಪುರಾಣಂ ಚ ಏತದಾತ್ಮಕಂ ಏಚ ಅನ್ವಯಸ್ತೇಷು ಸರ್ವೇ ತೇಜ ಸದಾಗಮಾಃ ಅಂತ ಹೇಳಿದ್ದಾರೆ. ಸದಾಗಮಗಳು ಹಾಗೆಂದ್ರೆ ಗುಡ್ ಸ್ಕ್ರಿಪ್ಚರ್ಸ್, ವ್ಯಾಲಿಡ್ ಸ್ಕ್ರಿಪ್ಚರ್ಸ್ ಅಂತಂದ್ರೆ ಯಾವುದಂದ್ರೆ 7 4 ವೇದಗಳು ಮತ್ತು ಪಂಚರಾತ್ರಿ ಆಗಮ, ಮೂಲ ರಾಮಾಯಣ, ಮಹಾಭಾರತ. ಇದಕ್ಕೆ ಅನುಸರಿಸಿದ್ದು ಅನುಯಾಯಿ ಅಂದ್ರೆ ಇದನ್ನು ಅನುಸರಿಸಿದ್ದು ಯಾವುದು ಇದೆಯೋ ಆಗಮಗಳು ಪೂರ್ಣ ಸದಾಗಮಗಳು ಅಂತ ಹೇಳಿ ಒಂದು ಇಂಪಾರ್ಷಿಯಲ್ ಅನ್ಬಯಸ್ಡ್ ಇರ್ತಕ್ಕಂಥ ಒಂದು ಡೆಫಿನೇಷನ್ ಆಚಾರ್ಯ ಪ್ರಮಾಣ ವಾಕ್ಯವನ್ನು ಕೊಟ್ಟಿದ್ದಾರೆ. ಇದು ಬ್ರಹ್ಮಾಂಡ ಪ್ರಮಾಣ ವಾಕ್ಯ. ಇದೇ ವಿಷಯನ ನೀವು ಓಂ ಶಾಸ್ತ್ರ ಯೋನಿತ್ವಾತ್ ಓಂ ಎಂಬ 3ನೇ ಸೂತ್ರ ಕೆಳಗೆ ನೋಡಿದ್ರೆ ಸ್ಕಾಂದ ಪ್ರಮಾಣ ವಾಕ್ಯವನ್ನ ಹೇಳಿದರು. ಪ್ರಮಾಣ ವಾಕ್ಯ ಸಮಾಧಾನವಷ್ಟ ಭಾರತ ಪಂಚರಾತ್ರಕಂ ಮೂಲ ರಾಮಾಯಣಂ ಚೈವ ಶಾಸ್ತ್ರಮಿತ್ಯಂ ದೀಯತೆ ಏಚ ಅನುಯಾಯಿನಸ್ತೇಷ ಸರ್ವೇ ತೇಜ ಸದಾಗಮಾಃ. ಇದಕ್ಕೆ ಅನುಸರಿಸಿದ್ದು ಯಾವುದಿದೆಯೋ ಅದು ಪೂರ ಸದಾಗಮ ಎಂಬುದಾಗಿ ಸ್ಥಾನ ಅಂತ ಹೇಳಿದಾರು. ಆದ ಕಾರಣ ಈ 7 ಇದಕ್ಕೆ ಅನುಸರಿಸಿದ್ದು ಯಾವ ಆಗಮ ಇದ್ರೂ ಸರಿ, ಯಾರು ಮಾಡಿದ್ರು ಸರಿ, ಯಾವ ಭಾಷೆ ಇದ್ರೂ ಸರಿ, ಯಾವಾಗ ಹೇಳಿದ್ರು ಸರಿ, ಆ ಮಾತಿಗೆ ಪ್ರಮಾಣ ಉಂಟು. ಆ ಮಾತಾಗಿರ್ತಕ್ಕಂಥದ್ದು ವ್ಯಾಲಿಡ್ ಅಷ್ಟೇ. ಅದು ಯಾರು ಹೇಳಿರು, ಅವ್ರು ಹೇಳಿರ್ತಕ್ಕಂಥವ್ರು ಸ್ನಾನ ಮಾಡಿದ್ದಾರ್ಯಾ, ಸಂಧಾನ ಮಾಡಿದ್ದಾರ್ಯಾ, ಹೀಗೆಲ್ಲ ಕೇಳ್ಬೇಡ್ರಿ. ಅರ್ಥ ಆಯ್ತಲ್ಲ? ಅವ್ರು ಹೇಳಿದ ಮಾತು ಈಗ ತಮಿಳ್ ಹೇಳ್ರಿ, ಇಲ್ಲ ನೀವು ಬೇರೆ ಲ್ಯಾಟಿನ್ ಹೇಳ್ರಿ, ಗಾಡ್ ಈಸ್ ಇಂಡಿಸ್ಪೆನ್ಸಿಬಲ್ ಅಂತ ಹೇಳ್ರಿ, ಕರೆಕ್ಟ್. ಗಾಡ್ ಈಸ್ ಗಾಡ್ ಅಲೋನ್ ಈಸ್ ಇಂಡಿಪೆಂಡೆಂಟ್ ಅಂತ ಹೇಳ್ರಿ ಇಂಗ್ಲಿಷ್ಗೆ. ಅದು ನಾವು ಒಪ್ಪಿಟ್ಟೇನೆ, ಅದು ಪ್ರಮಾಣ. ಇದು ಮನಸ್ಸಿಗೆ ಬಂತು ಅಂತಂದ್ರೆ ಆಚಾರ್ಯರು ಯಾಕಿದ್ರೆ ತಿರುಗಿ ಹೇಳ್ತಾನೆ ಇದ್ರೆ ಅನೇಕರನ್ನ ಪ್ರಶ್ನೆ ಕೇಳಿದ್ದಾರೆ. ನೀವು ಮಧ್ವಶಾಸ್ತ್ರವಾಗಿರ್ತಕ್ಕಂಥದ್ದು ಓದುಟ್ಟು ಬಾಕಿ ಎಲ್ಲದಕ್ಕೆ ಮೇಲೆ ಇದು ಅಂತ ಹೇಳ್ತಾ ಇಲ್ಲ ಅಂದ್ರೆ ಇದಕ್ಕೆ ಆಚಾರ್ಯರು ವಿಷ್ಣು ತತ್ವ ಗೈಡ್ಲೈನ್ಸ್ ಕೊಟ್ಟಿದ್ದಾರಪ್ಪ. ಅದರ ಪ್ರಕಾರ ನೀವೊಂದು 1 ವರ್ಷ ಪಾಠ ಕೇಳು, ಅದಕ್ಕೆ ಆಮೇಲೆ ನಿಮಗೆ ಸಂದೇಹ ಇದ್ರೆ ನೀವು ಕೇಳು ಎಂಬುದಾಗಿ ಹೇಳಿದ್ದೇನೆ. ಆದ ಕಾರಣ ಈಗ ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳ್ತೇನೆ. ಈ 4 ಆಗಿರ್ತಕ್ಕಂಥದ್ದು ಮೊದಲ 4 ಇರ್ತಕ್ಕಂಥದ್ದು ಅಪೌಷಯ. ಅಪೌಷಯ ಅಂದ್ರೆ ಅದಕ್ಕೆ ಆತರೇ ಇಲ್ಲ. ಆಮೇಲೆ ಬರ್ತಕ್ಕಂಥ 3 ಪೌಷಯ ಕೃತಗಳು ಮೂಲ ರಾಮಾಯಣ, ಮಹಾಭಾರತ ಮತ್ತು ಪಂಚರಾತ್ರಾಗಮ. ಇದು ನಾರಾಯಣ ಮಾಡಿದ್ದು, ಪರಮಾತ್ಮ ಮಾಡಿದ್ದು. ಆದ ಕಾರಣ ಅಲ್ಲಿ ಹೇಳೋದು ನೋಡ್ರಿ, ಮತ್ತು ಭಾರತ ಪ್ರಮಾಣ, ಭಾರತ ಭಗವಂತ ಪ್ರಣೀತತ್ವ ಅಂತ ಹೇಳಲ್ಲ, ಪರಮಾತ್ಮ ಮಾಡಿರೋ ಪ್ರಯುಕ್ತ ಭಾರತವಾಗಿರ್ತಕ್ಕಂಥದ್ದು ಪ್ರಮಾಣ ಅಂತ ಆಚಾರ್ಯರು ಹೇಳಲ್ಲ. ಮದುವೆ ನೀವು ಚಂದಾಗಿ ಗಮನಿಸ್ಬೇಕು. ಭಾರತವಾಗಿರ್ತಕ್ಕಂಥದ್ದನ್ನ ವೇದವ್ಯಾಸದೇವರು ಮಾಡಿರೋ ಅದಕ್ಕೋಸ್ಕರ ಪ್ರಮಾಣ ಅಂತ ಆಚಾರ್ಯರು ಹೇಳಲ್ಲ. ಇಲ್ಲ, ಇದು ವೇದನ್ನ ಅನುಸರಿಸಿರೋ ಪ್ರಯುಕ್ತ ಪ್ರಮಾಣ ಅಂತ ಹೇಳಿದ್ದಾರೆ. ಭಾರತ ಪ್ರಮಾಣ ವೇದಾನುಸಾರಿತ್ವಾದ, ಪಂಚರಾತ್ರಾಗಮ ಪ್ರಮಾಣ ವೇದಾನುಸಾರಿತ್ವಾದ, ಮೂಲ ರಾಮಾಯಣ ಪ್ರಮಾಣ ವೇದಾನುಸಾರಿತ್ವಾದ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಇದನ್ನ ವೇದವ್ಯಾಸದೇವರು ಮಾಡಿದ್ದು. ಆದ ಕಾರಣ ಪ್ರಮಾಣ ಅಂತ ಹೇಳಿದ್ರೆ ಇನ್ನೊಬ್ರು ಹೇಳ್ಬೋದು, ನಿಮಗೆ ವೇದವ್ಯಾಸದೇವರು ದೇವರು ಇಟ್ಟಿಟ್ರಿ, ನಮಗೆ ಬೇರೊಬ್ಬರು ನಾ ಹೆಸರು ಹೇಳಲ್ಲ, ಅವರು ನಂಗೆ ದೇವರು, ಅವ್ರು ಮಾಡಿದ ಕಾರಣ ಪ್ರಮಾಣ ಅಂತ ಹೇಳಿ ಒಬ್ಬೊಬ್ಬರು ಅವರವರು ಹೇಳರು. ಆದ ಕಾರಣ ಅವರು ಮಾಡಿದ ಕಾರಣ ಪ್ರಮಾಣ ಅಂತ ಹೇಳಲ್ಲಪ್ಪ, ಅದು ವೇದಕ್ಕೆ ಅನುಸರಿಸಿರ್ತಕ್ಕಂಥದ್ದು. ಹಾಗೆ ತಂಬಾವಳೆ ಇವಾಗ ಅನೇಕ ಪ್ರಮೇಯಗಳು ಮನಸ್ಸಿಗೆ ಜ್ಞಾಪಕ ಬರೋದು ನಮಗೆ ಹೇಳಬೇಕು ಅಂತಿದೆ. ಇದನ್ನು ನೀವು ನೋಡಿರಿ ಅಂದ್ರೆ
ಈ 3 ಪೌರುಷೇಯ ಗ್ರಂಥದಲ್ಲಿ ಈ ಮಹಾಭಾರತವಾಗಿರ್ತಕ್ಕಂಥದ್ದು ಅನಂತ ವೇದಗಳಿಗಿಂತ ಉತ್ತಮ ಅಂತ ಇರ್ತಕ್ಕಂಥದ್ದು ಪ್ರಮಾಣ. ಅನೇಕ ವೇದಗಳಿಗಿಂತ ಉತ್ತಮ ಅಂತ ಹೇಳ್ತಕ್ಕಂಥದ್ದು ಯಾವ ಕಾರಣದಿಂದ ಹೇಳ್ತೀರಿ ಎಂಬುದಾಗಿರ್ತಕ್ಕಂಥ ಪ್ರಶ್ನೆ. ಹಾಗೆಂದ್ರೆ ಪರಮಾತ್ಮನ ಮಹಿಮೆಯಾಗಿರ್ತಕ್ಕಂಥದ್ದು ಅನಂತ ವೇದದಲ್ಲಿ ಹೇಳಿರ್ತಕ್ಕಂಥದ್ರಿಂದ ಮಹಾಭಾರತದಲ್ಲಿ ಹೆಚ್ಚಾಗಿದೆ ಹಾಗೆಂಬುದು ಅದು ಕಾರಣವಾಗಿ ಹೇಳಿ ಅದಕ್ಕೆ ಪ್ರಮಾಣ ವಾಕ್ಯಗಳಾಗಿರ್ತಕ್ಕಂಥದ್ದು ಆಚಾರ್ಯರು ಹೇಳಿದ್ದಾರೆ. ಇದನ್ನ ನಾನು ಅನೇಕ ಸ್ಥಳದಲ್ಲಿ ಉಪನ್ಯಾಸ ಪಾಠಗಳ ಕಳಿದ್ದಾರೆ. ಆಗ ಅನಂತ ವೇದಗಳಲ್ಲಿ ಇಲ್ಲಾಗಿರ್ತಕ್ಕಂಥ ಒಂದು ವಿಶೇಷ ಮಹಾಭಾರತದಲ್ಲಿ ಇದೆ ಎಂಬುದು ಯಾವುದು ಅಂತ ಮುಂದಾಯಲ್ಲ ಅನ್ನಂಗೆ ಹೇಳ್ರಿ ಹಾಗೆ ಅಂತ ಹೇಳಿರು. ಮೊದಲು ನೋಡಪ್ಪ, ನಾನು ಭಾರತವಾಗಿರ್ತಕ್ಕಂಥದ್ದು 60 ಲಕ್ಷ ಗ್ರಂಥದಲ್ಲಿ 59 ಲಕ್ಷ ಗ್ರಂಥ ನಮ್ಮ ಮುಂದೆಯೇ ಇಲ್ಲ. ಆದ ಕಾರಣ ನನಗೆ ತಿಳಿದು. ಎರಡನೇದು ಅನಂತ ವೇದಗಳಾಗಿರ್ತಕ್ಕಂಥದ್ದಲ್ಲಿ ಇದು ಸ್ವಲ್ಪ ಸ್ವಲ್ಪ ನಾನು ಓದಿದ್ದೇನೆ. ಆದ ಕಾರಣ ಅನಂತ ವೇದಗಳು ಅದು ತಿಳಿದು. ಆದರೆ ಇದು ಇದೆ ಎಂಬ ಪ್ರಮಾಣವಾಗಿರ್ತಕ್ಕಂಥದ್ದು ವಾಕ್ಯ ನಿಮಗೆ ಕೊಡ್ತೇನೆ ಅಂತ ಹೇಳಿ ಗೀತಾ ತಾತ್ಪರ್ಯ ನಿರ್ಣಯದಲ್ಲಿ ಮೊದಲು ಇಂಟ್ರೊಡಕ್ಷನ್ ಇದೆ ತಾನು ಬರೋದು. ಬರೀ ಭಾರತ ಸರ್ವ ವೇದಾಶ್ಚ ತುಲಾಮಾರೋಪಿತ ಪುರಾತ್ ಬರ್ತಾರ ಮಹತ್ವಾಚ ಮಹಾಭಾರತ ಮುಚ್ಯತೆ ಅಂತ. ಇದ್ರ ಮೇಲೆ ಬರ್ತಕ್ಕಂಥ ಪ್ರಶ್ನೆ ಏನಂದ್ರೆ, ಆಗ ಬೇರೆದಲ್ಲಿ ಪರಮಾತ್ಮನ ವಿಶೇಷ 100 ಇದೆ ಅಂತ ಇಟ್ಟಿಡ್ರಿ, ಭಾರತದಲ್ಲಿ 110 ಇದೆ ಅಂತ ಇಟ್ಟಿಡ್ರಿ. ಆಗ 100ರಿಂದ 110 ಇರ್ತಕ್ಕಂಥದಕ್ಕೆ ವೇದಾನುಸಾರಿತ್ವ ಇಲ್ಲವಲ್ಲ. ಆದ ಕಾರಣ ಆ ಮಾತಿಗೆ ಹೆಂಗ ಪ್ರಮಾಣ ಅಂತ ಹೇಳೋದು ಅಂತ ಒಂದು ಸಂದೇಹ ನಿಮ್ಮ ಮನಸ್ಸಿಗೆ ಬರ್ಬೋದು. ಮೊದಲ ಹೇಳೋದು ಅರ್ಥ ಆಯ್ತಾ? ಭಾರತವಾಗಿರ್ತಕ್ಕಂಥದ್ದನ್ನೇ ಅದಕ್ಕೆ ಆ ಎಕ್ಸಸ್ ಆಗಿರ್ತಕ್ಕಂಥ ಮಹಿಮೆಗೆ ವೇದಾನುಸಾರಿತ್ವ ಬದಲಾರ್ದಿಲ್ಲ. ಆದ ಕಾರಣ ಅದಕ್ಕೆ ಪ್ರಮಾಣ ಹೆಂಗ ಹೇಳ್ತೀರಿ ಅಂದ್ರೆ, ಈ ವೇದವ 100 ವಿಶೇಷಣಗಳಾಗಿರ್ತಕ್ಕಂಥದ್ದನ್ನ ವೇದದಿಂದ ನೋಡ ವೇಳೆ ವೇದವ್ಯಾಸ ದೇವರ ಇರ್ತಕ್ಕಂಥವ್ರು ದೇವರು ತಿಳಿತೆ, ಅವರು ಒಳ್ಳೆ ಮನುಷ್ಯಂತ ಮಾಡಿದ್ದಾರೆ ಅಂತ ತಿಳಿತೆ, ಪರಮ ಆಪ್ತರು ಅಂತ ತಿಳಿತೆ. ಆದ ಕಾರಣ ಆ 101ರಿಂದ 110ಗೆ ಆಪ್ತೋಕ್ತತ್ವ ಮುನಿವಾಯಿ ಪ್ರಮಾಣವನ್ನು ಹೇಳ್ತಾರೆ ಹೊರತಾಗಿ ವೇದ ಅನುಸಾರಿದ್ದು ಹೇಳೋದಿಲ್ಲ. ಆದ ಕಾರಣ ಋಗ್ಯಜು ಸಾಮ ಧರ್ವಾಷ್ಟ ಭಾರತ ಪಂಚರಾತ್ರಗಳು 3 ರಾಮಾಯಣ ಚೈವ ಇದನ್ನ ನೀವು ಚೆಂದಾಗಿ ಗಮನಿಸಬೇಕು. ಏನಕ್ಕೆ ವೇದವ್ಯಾಸ ದೇವರು 18 ಪುರಾಣಗಳು ಮಾಡಿದ್ದಾರೆ, 18 ಉಪ ಪುರಾಣಗಳು ಮಾಡಿದ್ದಾರೆ. ಯಾವುದನ್ನು ಇಲ್ಲಿ ಸೇರಿಸಲ್ಲ. ಯಾಕೆಂದ್ರೆ ಅದನ್ನು 1-2 ಸಲದಿಂದಾರು ನಿಮಗೆ ಬಂದು ವೇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅದು ಅದಕ್ಕೆ ಕಾರಣ ನೀವು ಬೇರೆ ಹೇಳ್ಬೋದು. ಅದು ಒಂದು ದುಷ್ಟರ ನ್ಯಾಯ ಹೇಳ್ಬಹುದು. ಆದ್ರೆ ವೇದಾನುಸಾರಿತ್ವ ಅದಕ್ಕಿಲ್ಲ. ಅದಕ್ಕೆ ನೀವು ಹೇಳ್ಬೇಕು ಅಂದ್ರೆ ಭಾಗವತದಲ್ಲಿ ನಾನು ಅನೇಕ ಪುಸ್ತಕಗಳು ಬರುತ್ತೇನೆ, ಅದನ್ನು ನೀವು ತೆಗೆದು ನೋಡ್ಬಹುದು. ಹೋದ ವಾರ ಕೂಡ ನಿಮಗೆ 2 ಹೇಳಿದೆ. ಅಂಬರೀಷ್ ಉಪಾಖ್ಯಾನ ಅದು ನೋಡ್ರಿ. ಆಮೇಲೆ ಪ್ರಹ್ಲಾದ ನರಸಿಂಹದೇವರು ಸ್ತೋತ್ರ ಮಾಡಿದ್ದೆ ಆಶ್ರದಿಂದ ನೋಡ್ರಿ. ಈ ಮೇಲೆ ಇರ್ತಕ್ಕಂಥದ್ದನ್ನ ಮತ್ತು ಪೂತನಿಗೆ ಸಂಗತಿ ಗೊತ್ತಾಂತ ಭಾಗವತದಲ್ಲಿ ಅದು ಅದನ್ನೇ ಹಾಗೇ ಅಡಾಪ್ಟ್ ಮಾಡಿದ್ದಾರೆ. ಇಸ್ಕಾನ್ ಮೂರ್ತಿ ಸತ್ಯ ಕೊಡಲ್ಲ. ಆಗ ಆಚಾರ್ಯರು 10 ಶ್ಲೋಕ ಮಹಾಭಾರತ ತಾತ್ಪರ್ಯ ಮಾಡಿದ್ದಾರೆ. ಪೂತನಿಯಲ್ಲಿ 3 ವರ್ಷ ಬಂದು ಕೂತಿದ್ದು ಅವಳಿಗೆ ತಾನು ಬಿಡುಗಡೆ ಆಯ್ತಾ ಹೊರತಾಗಿ ಇವಳಿ ನಿತ್ಯ ನರಕ ಆಯ್ತು ಅಂತ. ಆಗ ಆ ಮಾತಿಗೆಲ್ಲ ನಾವು ಏನು ಮಾನ್ಯ ಕೊಡ್ತೇವೆ. ಅದ ಕಾರಣ ನಮ್ಮ ಆಚಾರ್ಯರು ಮಾಡಿರ್ತಕ್ಕಂಥ ಉಪಕಾರ ದಯಮಾಡಿ ನೆನೆಸ್ಬೇಕು. ಇದಕ್ಕೆ ಕಾರಣ ಯಾವ ಪುರಾಣವಾಗಿರ್ತಕ್ಕಂಥದ್ದು ಪೌರುಷೇಯ ಗ್ರಂಥದಲ್ಲಿ ಈ 3 ಹೊರತಾಗಿ ಒಂದು ಚಂದಾಗಿ ನೋಡ್ಪಡ್ಕಿಲ್ರಿ. 5, 6, 7 ಮಹಾಭಾರತ, ಪಂಚರಾತ್ರಾಗಮ, 3 ರಾಮಾಯಣ ಇದು ಹೊರತಾಗಿ ಬಾಕಿ ಯಾವುದನ್ನು ಫೋಟೋ ಸೇರಿಸಲ್ಲ, ಕುಲ್ಲ ಸೇರಿಸಲ್ಲ. ಆಯ್ತಲ್ಲ? ಅದ ಕಾರಣ ವಿಶೇಷ ಬೇಕಂದ್ರೆ ಒಂದು ವಿಷಯ ಇರ್ತಕ್ಕಂಥದ್ದು ಕೂಡ ಅದರ ಪ್ರಮುಖವಾಗಿ ಇರಬಾರದು ಎಂಬುದಾಗಿರ್ತಕ್ಕಂಥದ್ದು. ಆದ ಕಾರಣ ಇದಕ್ಕೆ ಒಂದು ಇರ್ತಕ್ಕಂಥದ್ದು ಯಾರು ಹೇಳಿದ್ರು ಸರಿ, ಅವ್ರು ಹೇಳೋ ಮಾತು ವೇದಕ್ಕೆ ಅನುಸರಿಸಿತ್ತು ಇಲ್ಲ ಈ ಪೌರುಷಯಾಗಮ 3ಗೆ ಅನುಸರಿಸಿದ್ದು ಅಂದ್ರೆ ಆ ಮಾತಿಗೆ ಪ್ರಾಮಾಣ್ಯ ಉಂಟು, ಆ ಮಾತು ವ್ಯಾಲಿಡ್. ಅವ್ರ ಹಿಂದೆ ನಾವು ಹೋಗ್ಬೇಕಾದಿಲ್ಲ. ಅವ್ರು ಮಾತಾಡಿದ ಮಾತು ಪ್ರಾಪರ್ತ ವಿಮರ್ಶರಾಗಿ ನ್ಯಾಯವಾಗಿ ಎಳಗಂಡು ಅದರ ಪ್ರಕಾರವಾಗಿ ಶಾಸ್ತ್ರವನ್ನ ಓದಬೇಕು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ. ಪುರಾಗಮಾಸದಲ್ಲಿ
ಏತೈ ಪ್ರಜ್ಞೆಯು ಜನಾರ್ದನ. ಇದಕ್ಕೆ ಎದುರುಗಡೆಯಾಗಿರ್ತಕ್ಕಂಥ, ಇದಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥದ್ದೆಲ್ಲ ದುರಾಗಮಗಳು. ಅದರಿಂದ ಪ್ರಜ್ಞೆಯ ಜನಾರ್ದನಾಗಿರ್ತಕ್ಕಂಥ ಅಂದ್ರೆ, ಜನಾರ್ದನ ಅಂದ್ರೆ ಜನನಕ್ಕೂ ಮರಣಕ್ಕೂ ಕಾರಣವಾಗಿರ್ತಕ್ಕಂಥ ಪರಮಾತ್ಮನಾಗಿರ್ತಕ್ಕಂಥವನ್ನ ಪ್ರಜ್ಞೆಯ ಸರಿಯಾಗಿ ಅವ್ರ ಜ್ಞಾನವಾಗಿರ್ತಕ್ಕಂಥವನ್ನ ಪಡಿಲಿಕ್ಕೆ ಮುಡಿಲಾರದು ಎಂಬುದಾಗಿ ಹೇಳುವುದು. ಜ್ಞೇಯ ಏತೈ ಸದಾ ಯುಕ್ತೈ ಭಕ್ತಿ ಬೇಕು ಎಂಬುದೇ ಭಕ್ತರಿಗೆ ತಿಳಕೊಳ್ಳಕ್ಕೆ ಇರ್ತಕ್ಕಂಥದ್ದು. ಇದು ಇರ್ತಕ್ಕಂಥದ್ದಿದೆ. ಈ ಆಗಮಗಳು, ಈ ಸದಾಗಮಗಳನ್ನು ಬರೀ ತರ್ಕದಿಂದ ನ್ಯಾಯಶಾಸ್ತ್ರವಾಗಿರ್ತಕ್ಕಂಥದ್ದು ಹೇಳ್ತಾರೆ. ಅದಕ್ಕೆ ನಿಮಗೆ ಹೆಚ್ಚಿನ ಹೇಳೋದಿಲ್ಲ. ಒಂದು ಪಕ್ಷ, ಒಂದು ಹೇತು, ಒಂದು ಸಾಧ್ಯ, ಒಂದು ದೃಷ್ಟಾಂತ ಇದ್ರೆ ಅದು ನ್ಯಾಯ ಅಂತ ಅರ್ಥ. ಒಂದು ಅರ್ಥ ಆಯ್ತಾ? ನ್ಯಾಯ ಅಂತಂದ್ರೆ ಒಂದು ಪಕ್ಷ ಅಂತಂದ್ರೆ, ಈಗ ಪರ್ವತದ ಬೆಂಕಿ ಹೋದಾಗ ನೋಡ್ತೀರಿ, ಅಲ್ಲಿ ಬೆಂಕಿ ಇದೆ ಅಂತ ಹೇಳ್ತಾರೆ. ಪರ್ವತ ಅಂಬದು ಪಕ್ಷ. ಆ ಬೆಂಕಿ ಇರ್ತಕ್ಕಂಥದ್ದು ಸಾಧ್ಯ. ಆ ಸಾಧ್ಯ ಇರ್ತಕ್ಕಂಥ ಪಕ್ಷ ಅಂತ ಹೆಸರು. ಆ ಬೆಂಕಿ ಇರ್ತಕ್ಕಂಥದ್ದು ಸಾಧ್ಯ, ಹೇತು ಆಗಿರ್ತಕ್ಕಂಥದ್ದು. ಯಾವ ಕಾರಣದಿಂದ ಹೇಳ್ತೀರಿ ಅಂದ್ರೆ, ಹೊಗೆ ಕಟ್ಟಿಗೆ ಬೀಳೋ ಪ್ರಯುಕ್ತ ಹಾಗೆ ಹೇಳ್ತಾರೆ. ಬೆಂಕಿ ಕಟ್ಟಿಗೆ ಬೀಳೋದಿಲ್ಲ. ಆಗ ಇದಕ್ಕೆ ದೃಷ್ಟಾಂತ ಏನಿದ್ರೆ, ಮಹಾನಸವತ್ತೆ ಅಡಿಯ ಮನೆ ನೋಡು, ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲಿ ಬೆಂಕಿ ಇದೆ ಅಂತ ಹೇಳ್ತಾರಲ್ಲ. ಈ ಅನುಮಾನವಾಗಿರ್ತಕ್ಕಂಥದ್ದು ಕೊಂಚ ಚೆನ್ನಾಗಿ ನೀವು ಗಮನಿಸ್ಬೇಕು. ಬರೀ ಅನುಮಾನವಾಗಿರ್ತಕ್ಕಂಥದ್ದು ನೀವು ಶಾಸ್ತ್ರ ಓದಿರಿ ಅಂತಂದ್ರೆ, ಶಾಸ್ತ್ರವೇ ಓದಲಾಗಿರೋದು ಒಳ್ಳೇದು. ಅದೇ ನಾನು ಕ್ರಿಟಿಕಲ್ ಅನಾಲಿಸಿಸ್ ನ್ಯಾಯಾಸ್ ಕೊಡ್ತಾ ಬರೆದಿದ್ದೆ ನಿಮಗೆ. ಇದು ಒಂದು 9th ಸೆಂಚುರಿಯಲ್ಲಿ ಇರ್ತಕ್ಕಂಥದ್ದು. ಅದು ಹೇಳಕ್ ಒಂದು ತುಂಬಾ ಹೊತ್ತಾಗೋದು, ನಾನು ಹೆಚ್ಚು ಹೇಳೋದಿಲ್ಲ. ಒಂದು ಚಿಕ್ಕ ಅಬ್ಸರ್ಡಿಟಿ ನೀವು ಹೇಳ್ತೇನೆ. ರಾಘವೇಂದ್ರ ಸ್ವತಂತ್ರ ಚೇತನತ್ವಾತ್ ವಿಷ್ಣುವತೆ ಹಾಗೆ ಹೇಳ್ತಾರೆ. ವಿಷ್ಣು ಒಂದು ಚೇತನ, ನಾನು ಒಂದು ಚೇತನ, ಅವ ಸ್ವತಂತ್ರ, ಆದ ಕಾರಣ ನಾನು ಸ್ವತಂತ್ರ ಹಾಗೆ ಹೇಳ್ತಾರೆ. ಈ ಅನುಮಾನದಲ್ಲಿ ಪಕ್ಷ ಇದೆ, ಹೇತು ಇದೆ, ಸಾಧ್ಯ ಇದೆ, ದೃಷ್ಟಾಂತ ಇದೆ. ಆದ್ರೆ ಇದು ಸರಿಯಾದ ಅನುಮಾನ ಅಲ್ಲ. ಆದ ಕಾರಣ ನೀವು ನೋಡಿದ್ರೆ ಸರಿಯಾದ ಅನುಮಾನ ಅಂತಂದ್ರೆ, ಈ ಫಂಡಮೆಂಟಲ್ ಈ ಬುಕ್ಕಿನ ಡೀಟೇಲ್ ಬರೆದಿರುವೆ ನೀವು ನೋಡ್ಬೋದು. ಅನುಮಾನ ಮಾಡೋ ವೇಳೆ ಪ್ರತ್ಯಕ್ಷದಿಂದ ತಿಳ್ಕೊಳ್ಳಕ್ಕೆ ಯೋಗ್ಯ ಇರ್ತಕ್ಕಂಥ ವಸ್ತುಗಳ ವಿಷಯದಲ್ಲಿ ಇದಕ್ಕೆ ಮತ್ತು ಕ್ಷೇತ್ರೀಯ ವಿಷಯಗಳು ಅಂತ ಹೆಸರು. ಕ್ಷೇತ್ರೀಯ ವಿಷಯಗಳ ಇರ್ತಕ್ಕಂಥದ್ದನ್ನೇ ಅನುಮಾನ ಮಾಡಿದ್ರೆ ಈ ಪ್ರತ್ಯಕ್ಷಕ್ಕೆ ಅನುಸ್ಮರಿಸಿ ಮಾಡ್ಬೇಕು. ಆಗ ಬಂದು ಅತೀಂದ್ರಿಯ ವಿಷಯಗಳು, ಪುಣ್ಯ ಇದೆಯಾ, ಪಾಪ ಇದೆಯಾ, ನರಕ ಇದೆಯಾ, ಸ್ವರ್ಗ ಇದೆಯಾ, ದೇವರಿದ್ದಾರ್ಯಾ, ಇತರ ದೇವರು ಇದ್ದಾರ್ಯಾ, ಬಾಯಿ ದೇವರು ಇದ್ದಾರ್ಯಾ, ನೀವೇ ಹೇಳ್ತಾ ಇದ್ದೀರಿ ಹಾಗಂತ ಹೇಳಿ ಇದಕ್ಕೆ ಅನುಮಾನ ಮಾಡಿದ್ರೆ ಆಗವನ್ನು ಅನುಸರಿಸಿ ಮಾಡ್ಬೇಕು. ಯಾದ ಕಾರಣ ಇದು ಮುಖ್ಯವಾಗಿರ್ತಕ್ಕಂಥದ್ದು. ಇದಕ್ಕೆ ನಾವೆಲ್ಲ ಹೇಳ್ಬೇಕು ಅಂತ ನಿಮಗೆ ಪ್ರೈಮರಿ ಎವಿಡೆನ್ಸ್ ಅಂತ ಹೆಸರು, ಉಪಜೀವಿಯ ಪ್ರಮಾಣ ಅಂತ ಹೆಸರು ಸಂಸ್ಕೃತದಲ್ಲಿ. ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತಾರೆ. ಒಬ್ಬನಿಗೆ ಒಬ್ಬ ಕತ್ತಿ ಕುಕ್ಕಿ ಕೆಳಗೆ ಬಿದ್ದಿರ್ತಾನ. ಆಗ ಒಂದು ಇನ್ನೊಬ್ಬ ಒಂದು ದೇವರ ಕೂಡ ವೇಳೆ ಒಂದು ಅದರ ಕಣ್ಣಿಗೆ ನೋಡಿ ಅವ ಬರ್ತಾನ, ಅವ ತನ್ನ ಕೊಟ್ಟಿದ್ದ ಅಂತ. ಅದು ಪ್ರೈಮರಿ ಎವಿಡೆನ್ಸ್, ಅದು ತನ್ನ ಪ್ರಿನ್ಸಿಪಲ್ ಎವಿಡೆನ್ಸ್. ಅದನ್ನ ಇನ್ನೊಬ್ಬ ಡಾಕ್ಟರ್ ಎಕ್ಸಾಮಿನ್ ಮಾಡಿಬಿಟ್ಟು ಈ ಕತ್ತಿ ಕುಕ್ಕಿದ್ದಂತಾರೆ ಸತ್ತೋಟ 10 ಸರ್ಟಿಫಿಕೇಟ್ ಕೊಟ್ಟಂದ್ರು ಆ ಡಾಕ್ಟರ್ ಕುಕ್ಕಿದ್ದನ್ನ ನೋಡಲ್ಲ. ಅದು ಒಂದು ಉಪಜೀವ ಪ್ರಮಾಣ ಆಗಲಾರದು. ಇದು ಯಾಕೆ ನಮಗೆ ತಿರುಗಿ ಹೇಳ್ತಾರೆ ಅಂದ್ರೆ, ದೇವರಿಲ್ಲ ಅಂತ ಹೇಳ್ತಕ್ಕಂಥವ್ರು ಪೂರ ಪ್ರತ್ಯಕ್ಷವಾಗಿರ್ತಕ್ಕಂಥದ್ರಿಂದ ದೇವರು ನಾವು ತಂದು ತೋರಿಸಲ್ಲ ಅಂತ ಹೇಳ್ತಾರೆ ಹೊರತಾಗಿ ಈ ಸದಾಗಮಗಳನ್ನು ಇಟ್ಟಿದ್ದು ದೇವರಿಲ್ಲ ಅಂತ ಹೇಳ್ತಕ್ಕಂಥದ್ದು ಯಾರನ್ನ ಹೇಳಿರುದ್ರೆ ಅವರಿಗೆ ನಾನು ಎಷ್ಟು ನಮಸ್ಕಾರ ಮಾಡಲಿಕ್ಕೆ ಮಾಡ್ಕೊಳ್ತಾ ಯಾರು. ನಾವು ದೇವರಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಈ 4 ವೇದಗಳು, ಈ 3 ಇದನ್ನ ಅನುಸರಿಸಿರ್ತಕ್ಕಂಥ ಪ್ರಮಾಯ, ಇದು ಒಂದು ಪಟ್ಟ ನೀವು ತಿಳ್ಕೊಬೇಕು. ಆದ ಕಾರಣ ಕೇವಲ ತರ್ಕೇನ, ಕೇವಲ ಅಕ್ಷಜೇನ ಅಂದ್ರೆ ಪ್ರತ್ಯಕ್ಷ ಅಂತ ಪರ್ಸೆಪ್ಷನ್ ಆರ್ ಇನ್ಫರೆನ್ಸ್. ಇದರಿಂದ ನೀವು ಒಂದು ದೇವರಿದ್ದಾನತ್ವ, ಇದಕ್ಕೆ 3 ಸೂತ್ರ ಇದೆ. ಬ್ರಹ್ಮಸೂತ್ರನಾಗ ಪಾಠ ಹೇಳ್ತಾರೆ. ಪ್ರತ್ಯಕ್ಷ ಅನುಮಾನದಿಂದ ನೀವು ದೇವರಿದ್ದಾನ ಅಂತ ಪ್ರೂವ್ ಮಾಡಕ್ முடியாது, ದೇವರಿಲ್ಲ ಅಂತ ಪ್ರೂವ್ ಮಾಡಕ್ முடியாது. ಅದಕ್ಕೆ ನಿಮಗೆ ಉದಯನಾಚಾರ್ಯರು ಅಂತೇಳಿ 10
5ನೇ ಶತಮಾನದಲ್ಲಿದ್ದವರು ಅವರು ತಕ್ಕಂದು ಹಳೆಯ ನೈಯಾಯಿಕರು. ಹಳೆಯ ನೈಯಾಯಿಕರಿಗೆ ವೈಶೇಷಿಕರು ಉದ್ದೇಶಿಸಿದವರು ಅವರು ಬಂದು ಈ ಇದರ ಗುಡಿ ಹೋದ್ರು. 3 ರಥ ಇದಲ್ಲ, ಪೂರಿ ಜಗನ್ನಾಥ ಗುಡಿ ಹೋದ್ರು. ಬಾಗಿಲು ಹಾಕಿತ್ತು. ಆಗ ದರ್ಶನ ಒಂದು ಶ್ಲೋಕ ಮಾಡಿದ್ರು. ಈ ದೀಪ ನನ್ನ ಕೈಲಿದೆ, ಇಲ್ಲ ನಿನ್ನ ಕೈಲಿದೆ. ಒಂದು ಅನುಮಾನ ಮಾಡಿ ದೇವರಿಲ್ಲ ಅಂತೂ ನಾ ಹೇಳುವೆ, ಒಂದು ಅನುಮಾನ ಮಾಡಿ ದೇವರಿದ್ದಾನಂತೂ ನಾ ಹೇಳುವೆ. ಹಾಗೆ ಒಂದು ಶ್ಲೋಕ ಮಾಡಿದ್ದು. ಅದನ್ನೇ ಮಕ್ಕಳ ಚೆನ್ನ ಶ್ಲೋಕವಾಗಿ ಮಾಡಿದ್ರು ಉಸ್ಮಾನ್ ಭಾಗವತಕ್ಕೆ. ಅದಕ್ಕೆ ಮೇಲೆ ಅಕ್ಷಪಾದ ಗಣಾಧಾರಿಬಲ ಇರ್ತಕ್ಕಂಥವರು, ತಾರ್ಕಿಕರ ಇರ್ತಕ್ಕಂಥವ್ರು, ತಾರ್ಕಿಕ ಮತ ಅಂತಂದ್ರು, ವೈಶೇಷಿಕ ಮತ ಅಂತಂದ್ರು, ನ್ಯಾಯ ಮತ ಅಂತಂದ್ರು. 3 ಹುದ್ದೆ ಇದ್ದಾರೆ. ಅದ ಕಾರಣ ನ್ಯಾಯ ಅವರಿಗೆ ವೇದವಾಗಿರ್ತಕ್ಕಂಥದ್ದು ಅಪೌರುಷೇಯ ಅಲ್ಲ, ವೇದವಾಗಿರ್ತಕ್ಕಂಥದ್ದು ಪ್ರಮಾಣ ಅಲ್ಲ. ಅವರಿಗೆ ಈ ಅನುಮಾನವಾಗಿರ್ತಕ್ಕಂಥದ್ದು ಪ್ರಮಾಣ. ಅದಕ್ಕೋಸ್ಕರ ನ ಕೇವಲ ದೃಷ್ಟಿಯನ್ನ ನ ಅಕ್ಷತೆಯನ್ನ ಕೇಳಕ್ಕಿದ್ರೆ ಕೇವಲ ಆಗಮ ಏವ ಭಕ್ತಿರೇವ ಅದ ಕಾರಣ ಆಗಮದಿಂದ ಮಾಡಿಸಿಕೊಡ್ತಕ್ಕಂಥದ್ದು ಕೇವಲ ಆಗಮದದ್ದು ಇದಕ್ಕೂ ಮಾಡಿಕೊಂಡು ಅಲ್ಲ ಎಂಬುದಾಗಿದೆ. ಇದು ಸಾಮಾನ್ಯವಾದ ಭಾರತ ಮೂಲ ರಾಮಾಯಣ ಇರ್ತಕ್ಕಂಥದ್ದು ಮಾಡುವುದು. ಆಚಾರ್ಯರು ನೋಡಿದ್ರೆ 3 ಆಮೇಲೆ ಮೂಲ ಇದ್ರೆ ತೆಗೆದಿಟ್ಟಲ್ರಿ. ಅದನ್ನ ನೋಡಿದ್ರೆ ಆಚಾರ್ಯರು ಈಗ ಹಾಕಲ್ಪಟ್ಟಂತದ್ದು 3 ವಾಕ್ಯವನ್ನು ಹೇಳ್ತಾರೆ. ನಾವೇದವಿನ್ಮನಟೆ ಕೇವಲ ಸಾಂಪ್ರಾಯಿ. ಇದು ತೈತ್ರಿಯ ಸ್ಮೃತಿ. ಇರ್ತಕ್ಕಂಥದ್ದು ವೇದ ಇತಿ ಸ್ಮೃತಿಯಿಂದ 3 ಸ್ಮೃತಿಯನ್ನು ಹೇಳ್ತಾರೆ. ಈ 3 ಸ್ಮೃತಿ ಅಭಿಪ್ರಾಯ ಹೇಳ್ತಾರೆ. ಸ್ಮೃತಿ ಐತಿರಿಯ ಸ್ಮೃತಿ ಇರ್ತಕ್ಕಂಥದ್ರಲ್ಲಿ ಯಾರಿಗೊಬ್ಬರಿಗೆ ಇರ್ತಕ್ಕಂಥದ್ದು ತಿಳಿಲ್ಲವೋ, ಈ ಸಿದ್ಧಾಗಮಗಳ ಇರ್ತಕ್ಕಂಥದ್ದು ತಿಳಿಲ್ಲವೋ, ಅವರೊಂದು ಈ ಸ್ವತಂತ್ರರಾಗಿರ್ತಕ್ಕಂಥ ಸ್ವನಿಯಂತ್ರರಾಗಿರ್ತಕ್ಕಂಥ ಪರಮಾತ್ಮನಾಗಿರ್ತಕ್ಕಂಥ ಅನ್ನೋದು ತಿಳ್ಕೊಳ್ಳಕ್ಕೆ ಮುಡಿಲಾರದು. ಅವಾಗಿರ್ತ ಕಲ್ಯಾಣಗಳ ಪರಿಪೂರ್ಣ ಆ ಜೀವನದ ಕೋಟಿ ಪಡೆದು ಬೇರೆ ಇರ್ತಕ್ಕಂಥವ ಎಂಬ ಜ್ಞಾನ ಇರ್ತಕ್ಕಂಥದ್ದು ಅವರಿಗೆ ಬರಲಾರದು. ಆ ವೇದಗಳಾಗಿರ್ತಕ್ಕಂಥದ್ದು ಒಳ್ಳೆ ಇರ್ತಕ್ಕಂಥ ಒಂದು ಒಳ್ಳೆ ಜ್ಞಾನವಾಗಿರ್ತಕ್ಕಂಥದ್ದು ಪಡೆದು ಮೋಕ್ಷ ಹೊಂದುತ್ತಾನ ಎಂಬುದಾಗಿರ್ತಕ್ಕಂಥದ್ದು ಈ ತೈತ್ರಿಯ ಉಪನಿಷತ್ತು. ಅದಕ್ಕೆ ಭಾಷೆಯೂ ಇದೆ, ಆ ಪುಸ್ತಕವು ಬರ್ತಿದ್ದಾರೆ ನೋಡ್ಬೋದು. ಆದ ಕಾರಣ ಇಂಥ ಮಾಡಿರ್ತಕ್ಕಂಥ ಅವನಿಗೆ ಈ ಸದಾಗಮಗಳಿಂದ ಸರಿಯಾದ ಜ್ಞಾನ ಪಡೆದವರಿಗೆ ಮೋಕ್ಷ ಆಗುತ್ತೆ. ಮೋಕ್ಷ ಇರ್ತಕ್ಕಂಥದ್ದು ಆಗೋದಿಲ್ಲ. ಈ ಸದಾಗಮಗಳನ್ನ ಬಿಟ್ಟರೆ ಬೇರೆಯಿಂದ ಭಗವಂತ ಜ್ಞಾನವಾಗಿರ್ತಕ್ಕಂಥದ್ದು ಸರಿಯಾಗಿ ಬರೋದಿಲ್ಲ ಎಂಬುದಾಗಿರ್ತಕ್ಕಂಥದ್ದು ಈ ತೈತ್ರಿಯ ಉಪನಿಷತ್ ಅರ್ಥ. ಅದಕ್ಕೆ ಮೇಲೆ ಕಾಟಕ ಸ್ಮೃತಿಯಾಗಿರ್ತಕ್ಕಂಥದ್ದು ಈ ಪರಮಾತ್ಮನ ಜ್ಞಾನವಾಗಿರ್ತಕ್ಕಂಥದ್ದು ನೀವು ತಿಳ್ಕೊಳ್ಳಕ್ಕೆ ನಚ ತರ್ಕ ಯಾಕೆಂದ್ರೆ ಅನುಮಾನ ಮಾಡಿ ತಿಳ್ಕೊಳ್ಳಕ್ಕೆ ಬಿಡಲಾರದು. ಅದಕ್ಕೆ ಮತಿರಾಪನೀಯ ಹಾಗೆಂತಂದ್ರೆ ಬೇರೆ ನಮ್ಮ ಒಳ್ಳೆ ಬುದ್ಧಿ ಇದೆ, ಅದರಿಂದ ಒಂದು ಲಾಜಿಕ್ ಇಂದ ಹೇಳ್ತಾರೆ ದೇವರಿಲ್ಲ ಹಾಗೆಂತಪ್ಪದನ್ನ ನೀವು ಹೇಳಿದ್ರೆ ಅದು ಅದರಿಂದ ಹೇಳಕ್ ಬಿಡಲಾರದು. ತಸ್ಮಾತ್ ವೇದಗಳಿರ್ತಕ್ಕಂಥದ್ದಕ್ಕೆ ವೇದ ಅದಕ್ಕೆ ಮಧು ಯಾಕೆ ವೇದಾಂತ ಹೆಸರು ತಿಳ್ಕೋಬೇಕು. ವೇದ ಎತ್ತಿ ತಿಳಿಸಿಕೊಡುವ ಪ್ರಯುಕ್ತ ವೇದಾಂತ ತಿಳಿಸಿಕೊಡೋದು ಅರ್ಥ. ಯಾವುದು ತಿಳಿಸಿಕೊಡೋದು ನಿಮಗೆ ಕಟ್ಟಿಗೆ ಬೀಳಾಗಿರ್ತಕ್ಕಂಥದ್ದು, ಅನುಮಾನದಿಂದ ತಿಳ್ಕೊಳ್ಳಕ್ಕೆ ಬಿಡಲಾಗಿರ್ತಕ್ಕಂಥದ್ದು ತಿಳಿಸಿಕೊಡುವ ಪ್ರಯುಕ್ತ ಅತೀಂದ್ರಿಯ ವಸ್ತುಗಳಾಗಿರ್ತಕ್ಕಂಥದ್ದನ್ನ ಯಾವ ಪಾಪ ಯಜ್ಞೋಗ ದೈವ ಇತ್ಯಾದಿಗಳಾಗಿರ್ತಕ್ಕಂಥದ್ದನ್ನ ಕುರಿತು ತಿಳಿಸಿಕೊಡುವ ಪ್ರಯುಕ್ತ ಅದಕ್ಕೆ ವೇದಾಂತ ಹೆಸರು ಹೇಳಿ ವಿಜ್ಞಾನ ಸ್ಮೃತಿ ತರಬೇಕು.
ವೇದಾಂತ ಯಾಕೆ ಹೆಸರು ಬಂತು ಎಂಬುದಾಗಿರ್ತಕ್ಕಂಥದ್ದಕ್ಕೆ ಇದಕ್ಕೆ ಈ 3 ವಾಕ್ಯವನ್ನು ಹೇಳುಂಟು. ಆದ ಕಾರಣ ನಮಗೆ ವೇದ ಪ್ರಕಾರವಾಗಿ ಓದಿ ಪರಮಾತ್ಮನ ಜ್ಞಾನ ಬರಲಿದ್ರೆ ನಮಗೆ ಸಂಸ್ಕಾರದಿಂದ ಬಿಡುಗಡೆ ಆಗೋದಿಲ್ಲ. ಮೊದಲದು. ಎರಡನೇದು, ನೀ ಅನುಭವ ತರ್ಕದಿಂದವೋ ಇಲ್ಲ ನಿನ್ನ ಬುದ್ಧಿಯಿಂದವೋ ನೀ ದೇವರಿದ್ದಾನ ಎಂಬುದಾಗಿರ್ತಕ್ಕಂಥದ್ದನ್ನ ನಿಮ್ಮಿಂದ ಸಾಧನೆ ಮಾಡ್ಲಿಕ್ಕೆ ಕೊಳ್ಳಾರ್ದು. ನೀವ್ ಹೇಳ್ತೀರಿ ನಾನು ಹೇಳಿದಾಗ ನಾನು ಇದು ಹೇಳುತ್ತೆ. ಆದ ಕಾರಣ ದೇವರಿಲ್ಲ ಅಂತ ನೀವು ಹೇಳಿದ್ರೆ ನಾ ಹೇಳ್ತೇನೆ ನಾನು ನಿಶ್ಚಯವಾಗಿ ಒಂದು ನಡಿಲ್ಲಪ್ಪ. ಆದ ಕಾರಣ ದೇವರಿದ್ದಾನ ಅಂತ ಹೇಳ್ತಾರೆ. ಆದ ಕಾರಣ ಅನುಮಾನದಿಂದ ಇದ್ದಾನಂತೂ ಹೇಳಕ್ ಬಿಡಲಾರ್ದು, ಇನ್ನೆಂದು ಹೇಳಕ್ ಬಿಡಲಾರ್ದು. ಈ ಪ್ರಕಾರವಾಗಿರ್ತಕ್ಕಂಥದ್ದು. ಮೂರನೇದಾಗಿರ್ತಕ್ಕಂಥದ್ದು ಈ ಅನುಮಾನವಾಗಿರ್ತಕ್ಕಂಥದ್ದು, ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು ಈ ಕ್ಷೇತ್ರೀಯ ವಸ್ತುಗಳಿಗೆ ಉಪಜೀವ ಪ್ರಮಾಣ ಅಲ್ಲ. ಉಪಜೀವ ಪ್ರಮಾಣ ಅಂತಂದ್ರೆ ಪ್ರೈಮರಿ ಎವಿಡೆನ್ಸ್ ಆರ್ ಪ್ರಿನ್ಸಿಪಲ್ ಎವಿಡೆನ್ಸ್ ಅಂತ. ಅದು ಇಲ್ಲ. ಉಪಜೀವ ಪ್ರಮಾಣವಾಗಿರ್ತಕ್ಕಂಥದ್ದು ಆಗಮ ಉಪಜೀವ ಪ್ರಮಾಣವನ್ನ ಅನುಸರಿಸಿದ್ದಾರೆ. ಅನುಮಾನವಾಗಿರ್ತಕ್ಕಂಥದ್ದು ಮಾಡಬೇಕು. ಆದ ಕಾರಣ ಆಂಜನೇಯ ನೋಡಿದಂತಂದ್ರೆ ವೇದಗಳಾಗಿರ್ತಕ್ಕಂಥದ್ದು ತಾನೇ ದೇವರು ಸರಿಯಾಗಿ ತಿಳಿಸಿಕೊಡುತ್ತೆ. ಆದ ಕಾರಣವೇ ಅದಕ್ಕೆ ವೇದಾಂತ ಹೆಸರು ಬಿತ್ತು. ಹಾಗೆ ಅಂತ 3 ವಾಕ್ಯವನ್ನ ಹೇಳಿರು. ಹೇಳಿ ಆದ್ಮೇಲೆ ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ವಚನ ಇದು ತಾನೇ ವಸ್ತು ತತ್ವದಲ್ಲಿ ಇರ್ತಕ್ಕಂಥ ನಿಮಗೆ ಮುಖ್ಯವಾದ ಪೋಷಣ ಇರ್ತಾರೆ. ಈ ಇಂಥ ಮಾಡಿ 3 ವೇದವಾಕ್ಯ ಹೇಳಿರಿ, ಸಂತೋಷ. ಒಬ್ಬ ಹೇಳಿದಾನ ಈ 3 ವೇದವಾಕ್ಯಕ್ಕೆ ಪ್ರಮಾಣ ಇಲ್ಲ ಅಂತ ಹೇಳಿದಂದ್ರೆ ಈ 3 ವೇದವಾಕ್ಯಗಳಿಂದ ಏತೇಷ ಹಾಗಾದ್ರೆ ಏತೇಷ ಈ ಮುಂದೆ ಹೇಳಿರ್ತಕ್ಕಂಥ ವಚನ ವಾಕ್ಯಗಳಾಗಿರ್ತಕ್ಕಂಥದ್ದು ಯಾವುದು? ತೈತ್ರಿಯ ಉಪನಿಷತ್ತು, ಕಾಟಕ ಉಪನಿಷತ್ತು, ಇರ್ತಕ್ಕಂಥದ್ದು ಇಲ್ಲ. ಹಾಗೆ ಹೇಳಿದ್ರೆ ತಪ್ಪಬಹುದು. ಹಾಗಿರ್ತಂದ್ರೆ ಇದಕ್ಕೆ ಆಚಾರ್ಯರು ಹೇಳ್ತಾರೆ ಅಪೌರುಷೇಯತ್ವಾತ್ ವೇದಸ್ಯ. ನೋಡಪ್ಪ, ಆ ವೇದವಾಗಿರ್ತಕ್ಕಂಥದ್ದು ಅಪೌರುಷೇಯವಾಗಿರೋ ಪ್ರಯುಕ್ತ, ಅದಿಲ್ಲ ಅಪ್ರಾಮಾಣ್ಯವಾಗಿರ್ತಕ್ಕಂಥದ್ದು ಒಂದು ಕಾಲದಲ್ಲೂ ಬರಲಾರದು. ಅದು ನಾನು ಹೇಳಿದ ಮಾತು ಅಂತ ಹೇಳಿದ್ರೆ ನಿಮಗೆ ಏನಪ್ಪ, ನೀವು ಸಂಗೀತರ ಇವಾಗ ಮುಂಚೆ ಇದು ಧರ್ಮ ಅಂತ ಹೇಳಿದ್ರೆ ನೀವು ಹುಟ್ಟದ ಮುಂಚೆ ಧರ್ಮವೇ ಇಲ್ಲವಾ? ಇಲ್ಲ ನೀವು ಹೋಗೋಣ ಧರ್ಮ ಇಲ್ಲ ಹೋಗ್ಬಿಡ್ತೀಯ ಹಾಗೆ ಅಂತ ಹೇಳ್ತೀರಿ. ಅಪೌರುಷ ಹೇಳಿದ್ರೆ ಯಾರು ಮಾಡಿದ್ದು ಅಲ್ಲ ಅಂತ ಹೇಳಿದ್ರೆ ಯಾವ ದೋಷವಾಗಿರ್ತಕ್ಕಂಥದ್ದು ಹೇಳಕ್ ಬಿಡಿಲಾರ್ದು. ಆದ ಕಾರಣ ಈ ಮಾತಿಗೆ ಪ್ರಮಾಣ ಇಲ್ಲ ಅಂತ ಹೇಳ್ಬೇಡ. ಅದನ್ನ ಚೆನ್ನಾಗಿ ನೀವು ಗಮನಿಸ್ಬೇಕು. ಏನಂದ್ರೆ ವಚನಾನಾಮೇವ ಪ್ರಾಮಾಣ್ಯಂ. ಈ 3 ಮಾತಾ ಇರ್ತಕ್ಕಂಥದ್ದನ್ನೇ ಅಪ್ರಮಾಣ ಅಂತ ಹೇಳ್ಬೇಡ. ಅದಕ್ಕೆ ಏನು ಕಾರಣ? ಅಪೌರುಷೇಯತ್ವಾದ್ ವೇದೀಯ. ಈ 3 ಮಾತಾ ಇರ್ತಕ್ಕಂಥದ್ದು ವೇದವ್ಯಾಸ ದೇವರು ಹೇಳಿದ್ದು, ಹನುಮಂತ ದೇವರು ಮಾತಾಡಿದ್ದು, ಶಿವ ಮಾತಾಡಿದ್ದು, ವಿನಾಯಕರು ಮಾತಾಡಿದ್ದು. ಈ ಮಾತಾ ಇರ್ತಕ್ಕಂಥದ್ದು ಅಪೌರುಷೇಯ ಇರುವ ಪ್ರಯುಕ್ತ ಹೇಳ್ತಾ ಇದ್ದೇನೆ. ಅಪೌರ್ವ ವೇದ ಮಾತು ಅಪೌರುಷೇಯತ್ವಾದ್ ವೇದಸ್ಯ. ಆದ ಕಾರಣದ ಅಪ್ರಾಮಾಣಿಕವಾಗಲಾರದು. ಯತ್ರ ಅಪೌರುಷೇಯತ್ವ ತತ್ರ ಅಪ್ರಾಮಾಣ್ಯ ಭಾವ. ಒಂದು ಮಾತು ಪ್ರಮಾಣವ ಅಪ್ರಮಾಣವ ಅಂತ ನೀವು ನೋಡ್ಬೇಕು ಅಂತಂದ್ರೆ ಅದು ವೇದ ಮಾತಾಯಿತು ಅಂದ್ರೆ ಅದು ಖಂಡಿತವಾಗಿ ಅದು ಅಪ್ರಮಾಣವಾಗಿರಲಾರದು. ಅದು ಅರ್ಥಮಾಡಿಕೊಳ್ಳಾಕೆ ನಾವು ತಿಳ್ಕಪ್ಪ ಅರ್ಥ ತೆಗಿಬೇಕಾದ್ರೆ ಅನರ್ಥ ತೆಗಿಬೇಕಾದ್ರೆ ಅಪ್ರಮಾಣ ಇರ್ಬೋದು. ಆ ವೇದದ ಮಾತಿಲ್ಲಿ ನಿಮಗೆ ಅಪ್ರಾಮಾಣ್ಯವಾಗಿರ್ತಕ್ಕಂಥದ್ದು ಸತ್ಯವಾಗಿ ಬರಲಾರ್ದು. ಇದೆಲ್ಲ ಚೆನ್ನಾಗಿ ಹಾಕೊಂಡಿದ್ರಿ. ಮತ್ತೆ ನಾನು ಕೆಲ ವೇದ ಮಾತುಗಳ ಎಡಗಡೆ ಇದೆಲ್ಲ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಇತಿಹಾಸ ಪುರಾಣ ವೇದಾನ ವೇದ ಇತಿಗಿರಿ ತತ್ವಾಚ ಹಾಗಿರ್ತಂದ್ರೆ ಇತಿಹಾಸ ಭಾರತ ಇನ್ನು ಪುರಾಣಗಳಾಗಿರ್ತಕ್ಕಂಥದ್ದು ಯಾವುದೋ ಅದೆಲ್ಲ ಈ ವೇದವನ್ನ ಅನುಸರಿಸಿ ನಿಂತುದ್ರೆ ಅದನ್ನು ವೇದಾಂತ ಮಾಡ್ತಾರೆ. ಭಾರತವನ್ನು ಪಶ್ಚಿಮ ವೇದಾಂತ ಹೇಳ್ತಾರೆ. ವೇದ ಅನುಸರಿಸಿದ್ರೆ ಈಗ ನಿಮಗೆ ಪೋಷಿಸಲು ಹೇಳಬೇಕೆಂದ್ರೆ ಶ್ರೀಮದ್ ಆಚಾರ್ಯರು ನಿರ್ಣಯ ಗ್ರಂಥಗಳು ಮಾಡಿದ್ದಾರೆ. ನಿರ್ಣಯ ಗ್ರಂಥ ಅಂದ್ರೆ ಒಂದು ತೀರ್ಮಾನ ಮಾಡಬೇಕಾದ ಗ್ರಂಥ. ಕೋರ್ಟಿಗೆ ಹೋದ್ರಿದ್ರೆ ಸೈಂಟಿಫಿಕ್ಗೋಸ್ಕರ ಒಂದು ಅಡ್ವೊಕೇಟ್ ಮಾಡ್ತಾ ಇದ್ದಾರ. ಡಿಫೆಂಡೆಂಟ್ ಒಬ್ಬ ಮಾತಾಡ್ತಾ ಇದ್ದಾನ.
ಜಡ್ಜ್ ಅದನ್ನ ತೀರ್ಮಾನ ಮಾಡ್ತಾನೆ. ಜಡ್ಜ್ಮೆಂಟ್ ತೀರ್ಮಾನ ಅದರಂತೆ ನಿರ್ಣಯ ಗ್ರಂಥ ಅಂದ್ರೆ ತೀರ್ಮಾನ ಮಾಡ್ತಕ್ಕಂಥದ್ದು. ಆಗ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಆಚಾರ್ಯರು ಮಾಡಿದ್ದಕ್ಕೆ ಏನು ಕಾರಣ ದಯಮಾಡಿ ಬರೆದಿಟ್ಟಿರ್ರಿ. ಭಾಗವತ ತಾತ್ಪರ್ಯ ನಿರ್ಣಯ ಮಾಡಿದ್ದಕ್ಕೆ ಏನು ಕಾರಣ? ಎರಡು ನಿರ್ಣಯ ಗ್ರಂಥ ತಾನೆ, ಅದರ ಕಾರಣ ಬೇರೆ. ಭಾರತಕ್ಕೆ ನಿರ್ಣಯ ಗ್ರಂಥ ಮಾಡಿದ್ದಕ್ಕೆ ಕಾರಣ ಬೇರೆ, ಭಾಗವತಕ್ಕೆ ನಿರ್ಣಯ ಮಾಡಿದ್ದ ಕಾರಣ ಬೇರೆ. ಚೆಕ್ ತಿಳ್ಕೊಳ್ರಿ. ಇದನ್ನ ಆ ಪುಸ್ತಕದಲ್ಲಿ ನಾನು ತೆಗೆದಿಟ್ಟಿದ್ದೇನೆ. 3-4 ಪುಸ್ತಕದಲ್ಲಿ 18-19 ಕಾರಣ ಬರೆದಿದ್ದೇನೆ. ನಾನು 2-3 ಕಾರಣ ಮಾತ್ರ ನಮಗೆ ಹೇಳ್ತೇನೆ. ಭಾಗವತ ನಿರ್ಣಯ ಮಾಡಿದ್ದ ಕಾರಣ ಏನಂದ್ರೆ ಅದಲ್ಲಿ ವೇದಕ್ಕೆ ವಿರುದ್ಧವಾಗಿ ಕೆಲವು ಪ್ರಮೇಯಗಳಿದೆ. ಅದು ಅಸ್ಮಜನ ಮೋಹಕ ಅಂತ ಹೇಳಿ ನೀವು ಸ್ಯಾಟಿಸ್ಫೈ ಮಾಡಿದ್ರಿ, ಅದು ಬೇರೆ. ನಾ ವಿಷಯಕ್ಕೆ ಹೋಗೋದಿಲ್ಲ. ಅದರ ಮಾತಿಗೆ ಪ್ರಮಾಣ ಇಲ್ಲ. ಅದರ ಪ್ರಮಾಣ ಇಟ್ಟುಬೇಡ್ರಿ ಅಂತ ಹೇಳಕ್ಕೋಸ್ಕರವಾಗಿ ಭಾಗವತ ತಾತ್ಪರ್ಯ ನಿರ್ಣಯ ಮಾಡಿದ್ದು. ಮಹಾಭಾರತದಲ್ಲಿ ವೇದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದಿಲ್ಲ. ಇದ್ದಿದ್ದು ಧರ್ಮದು ಈ 4 ಕೂಡ ಸೇರಿಸಿದ್ರು. ಅರ್ಥ ಆಯ್ತಾ? ಹಾಗೆ ಇದಕ್ಕೆ ನಿರ್ಣಯ ಮಾಡಿರು. ವಾಟ್ ಈಸ್ ದಿ ರೀಸನ್ ಹಾಗಂತ ಹೇಳಿದ್ರೆ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 7 ಕಾರಣ ಕೊಟ್ಟಿದ್ದಾರೆ. ದಯಮಾಡಿ ನೋಡ್ರಿ, 7 ಕಾರಣ ಕೊಟ್ಟಿದ್ದಾರೆ. ಇದಕ್ಕೆಂದ್ರೆ ಆಚಾರ್ಯರು ಅವತಾರ ಮಾಡಿರೋ ಕಾಲದಲ್ಲಿ ಅವ್ರು ಹೇಳ್ತಾರೆ, ನಾನು ನೋಡಿದೆ 142 ವರ್ಷ ಇದೆ ಭಾರತ. ನಮ್ಮ ಅಪ್ಪ ಭಾರತ ಬರೆದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತಿದೆ. ನನ್ನ ನೋಡಿ ನೀವು ಬರ್ಕತ್ತೀರಿ, ನಮ್ಮ ಅಪ್ಪನ ನೋಡಿ ನಾ ಬರ್ಕತ್ತೇನೆ. ನನ್ನ ಜ್ಞಾನ ಕಮ್ಮಿ, ನಾ 2 ತಪ್ಪು ಮಾಡ್ತೇನೆ. ನನ್ನ ನೋಡಿ ಇನ್ನೊಬ್ಬ ಬರ್ಕತ್ತಾನ, ಅವ್ರ ಜ್ಞಾನ ಕಮ್ಮಿ ಆಗಿದ್ರೆ ಅವ ಇನ್ನೂ ತಪ್ಪು ಮಾಡ್ತಾನ. ಇಂಥ ಮನೆ ನೀವು ನೋಡಿರಿದ್ರೆ ಅದಲ್ಲದೆ ನಾನು ಬರೆದಿದ್ದೇನೆ. ಎಷ್ಟೋ ಅಧ್ಯಾಯಗಳಾಗಿರ್ತಕ್ಕಂಥದ್ದು ಸೌತಲ್ಲಿ ಇರ್ತಕ್ಕಂಥದ್ದಲ್ಲಿ ನಾರ್ತಲ್ಲಿ ಇರ್ತಕ್ಕಂಥ ಇದೇ ಇಲ್ಲ. ಅದ್ರಲ್ಲಿ ಒಂದು ಮುಖ್ಯವಾದ ವಿಷಯ ನಮಗೆ ಮಹಾಭಾರತ ತಾತ್ಪರ್ಯಕ್ಕೆ ಬರವಣೆ ಹೇಳಿದ ಜ್ಞಾಪ ಇದೆಯಲ್ಲೋ. ಭಾರತಕ್ಕೆ ಮಂಗಳಾಚರಣೆ ಶ್ಲೋಕ ಇದೆ ನೋಡ್ರಿ. ಈ ಮಂಗಳಾಚರಣೆ ಶ್ಲೋಕ ಈಗ ಭಾರತ ಪಟ್ಟ ಇರ್ತಕ್ಕಂಥದ್ದಲ್ಲಿ ಇರ್ತಕ್ಕಂಥದ್ದು ಅದು ಮಂಗಳಾಚರಣೆ ಶ್ಲೋಕವೇ ಇಲ್ಲ. ಕೇರಳದಲ್ಲಿ ಗೊತ್ತಿಲ್ಲ, ಒಂದು ತುಂಬಾ ವರ್ಷದ ಮುಂಚೆ ಮಾಡಿದ ಒಂದು ಭಾರತೀಯ ವಿಧಿಕ್ಷಣೆ ಇದೆ. ಅದರಲ್ಲಿ ಒಂದು ಮಂಗಳಾಚರಣೆ ಶ್ಲೋಕ ಇದೆ. ಆ ಮಂಗಳಾಚರಣೆ ಶ್ಲೋಕ ತಾನೆ ಮಂಗಳಾಚರಣೆ ಶ್ಲೋಕ ಅಂತ ಆಚಾರ್ಯ ಮಹಾಭಾರತ ತಾತ್ಪರ್ಯ ಮಾಡಿ ಅದಕ್ಕೆ ವ್ಯಾಖ್ಯಾನ 2 ಶ್ಲೋಕ ಮಾಡಿದ್ರೆ ನೀವು ನೋಡಿರ್ಬೋದು. ಆದ ಕಾರಣ ತುಂಬಾ ಇಂಟರ್ಪುಲೇಷನ್ ಇದೆ. ತುಂಬಾ ದೂರವಾಗಿರ್ತಕ್ಕಂಥದ್ದನ್ನ ತೆಗೆದಿದ್ದಾರೆ, ತುಂಬಾ ಬಿಟ್ಟಿದ್ದಾರೆ, ತುಂಬಾ ಮಾಡಿಸಿದ್ದಾರೆ. ಅದು ಮಾಡಿಸಿರೋದು ಒಂದು ಎಲ್ಲ ಕೆಟ್ಟ ಅಭಿಪ್ರಾಯದಿಂದ ಮಾಡಿಸಿರ್ತಕ್ಕಂಥ ಕೆಲವರು ಇಗ್ನೋರೆನ್ಸ್ ಮಾಡಿಸಿದ್ದಾರೆ, ತಿಳಿಲಾಗಿ ಮಾಡಿಸಿದ್ದಾರೆ. ನೀವು ಏನಾಗಿದೆ ಅಂದ್ರೆ ವೇದವ್ಯಾಸರು ಮಾಡಿದ್ದಕ್ಕೂ ನಾನೋಡ ಭಾರತಕ್ಕೂ ಸಂಬಂಧ ಇಲ್ಲೇ ಇದ್ದ ಪ್ರಯುಕ್ತ ಒಂದು ನಾನು ಮಹಾಭಾರತ ತಾತ್ಪರ್ಯ ಮಾಡಿದ್ದೇನೆ. ಹಾಗೆ ಅದು ಕಾರಣವನ್ನ 7 ಕಾರಣ ಪಡೆದಿದ್ದಾರೆ. ಇನ್ನೊಂದು ಕಾರಣ ಏನು ಅಂತಂದ್ರೆ ಅದೇ ಹೇಳುವುದು ನಿಮಗೆ ಹೇಳ್ತೇನೆ. ಈ ಕಾರಣದಲ್ಲೇ ಒಂದು ಪುಸ್ತಕ ಬರೆದಿದ್ದಾರೆ, ನೀವು ಟ್ರೈನ್ ನೋಡ್ಬೋದು. ಮಧ್ವಾಚಾರ್ಯ ಇನ್ ಮಹಾಭಾರತ ಅಂತ ಒಂದು ಪುಸ್ತಕ. ಅದನ್ನ ಇದೆಯೋ ಇಲ್ಲೋ ನೀವು ಇವನ್ನ ಕೇಳಿ ತಗೊಳ್ರಿ, ಕೇಳಿ. ಮಧ್ವಾಚಾರ್ಯ ಅಂತ 150 ಪುಸ್ತಕ ಮುಂಚೆ ಇರೋದು. ಅದನ್ನ ನೋಡಿರುತ್ತೆ. ಇನ್ಸಿಡೆಂಟ್ ಬೇರೆ ಬೇರೆ ಇರೋದು. ಇಲ್ಲಿ ಆಚಾರ್ಯರು ಹೇಳಿದ ಇನ್ಸಿಡೆಂಟ್ ಅದೇ ಇನ್ಸಿಡೆಂಟ್ ಬೇರೆ ವಿಧವಾಗಿ ಭಾರತದಲ್ಲಿ ಇರೋದು. ಆದ ಕಾರಣ ಆ ಇನ್ಸಿಡೆಂಟ್ ಮಾಡಿಸಿದ್ದಾರೆ ಅಂತ ಹೇಳಿ ಇಲ್ಲಿ ಮಾಡಿದ್ದಾರೆ. ಹಾಗೆ ದ್ರೌಪದಿನ ತಳ್ಳಿಬಿಟ್ಟ ದುರ್ಗರಾಜ ಅಂತಿರೋದು. ದುರ್ಗರಾಜನ ತಳ್ಳಿಬಿಟ್ಟನು ದ್ರೌಪದಿ ಅಂತ ಆಚಾರ್ಯರು ಬರೆದಿದ್ದಾರೆ. ಆದ ಕಾರಣ ಅಂತ ಮರೆಯತಕ್ಕಂಥದ್ದೆಲ್ಲ ಆ ಪುಸ್ತಕದಲ್ಲೆಲ್ಲ ನೀವು ನೋಡ್ಕೋಬಹುದು. ಇನ್ನೊಂದು 3ನೇ ಕಾರಣ ಏನು ಅಂತಂದ್ರೆ ಈ ಭಾರತದಲ್ಲಿ ಭಾಷಾ ತ್ರೈವಿಧ್ಯ ಅಂತಿದೆ. ತುಂಬಾ ಜಾಗೃತಿ ಅರ್ಥ ಮಾಡ್ಕೋಬೇಕು. ದರ್ಶನ ಭಾಷಾ, ಸಮಾಧಿ ಭಾಷಾ, ಮುಖ್ಯ ಭಾಷಾ ಅಂತ ಪದ ಇರ್ತಕ್ಕಂಥದ್ದು. ಆದ ಕಾರಣ ದರ್ಶನ ಭಾಷಾ ಅಂತಂದ್ರೆ ಪೂರ್ವ ಪಕ್ಷತ್ವೇನ ಹೇಳಿದ್ದು ಅಂತ ಅರ್ಥ. ರುಕ್ಮಿಣಿ ದೇವಿ ಆಗಿರ್ತಕ್ಕಂಥ ಅವಳು ಮದುವೆಗೆ ಹೊರಡ ವೇಳೆ ಏನಂದ್ರೆ ತನ್ನೆ ಅಂತಃಪುರದಲ್ಲಿ ಇರ್ತಕ್ಕಂಥ ಗೌರಿ ಗುಡಿಗೆ ಹೋಗಿ ನಮಸ್ಕಾರ ಮಾಡಿಬಿಟ್ಟು ಹೋದಳು. ಹಾಗೆ ಒಂದು ಶ್ಲೋಕ ಭಾರತದಲ್ಲಿರೋದು. ಉಡತೆ ಗೌರಿ ತಾನೆ ರುಕ್ಮಿಣಿ ಲಕ್ಷ್ಮಿಗಿಂತ ಹುಟ್ಟವರು ಅಂತ ಮರಿ ಪುಸ್ತಕದೆಲ್ಲ ಹೊರಟಿದೆ. ಅದೆಲ್ಲ ಅವಳು ಅವತಾರ ಮಾಡಿರೋ ಕಾಲದಲ್ಲಿ ರಾಜರ ಮನೆಯಲ್ಲಿ ಮನುಷ್ಯರಾಗಿ ಮಾಡಿರೋ ವೇಳೆ ರಾಜ ಕುಟುಂಬಕ್ಕೆ ಅದು ಕುಲದೇವತೆ ಇರುವ ಪ್ರಯುಕ್ತ ನಮಸ್ಕಾರ ಮಾಡಿದ್ರು. ಹಾಗಂತ 4 ಶ್ಲೋಕ ದಾಟಿ ಬರ್ತೆ. ಆದ ಕಾರಣ
ಇದು ದರ್ಶನ ಭಾಷೆ ಪೂರ್ವ ಪಕ್ಷಕ್ಕೆ ಹೇಳಿರ್ತಕ್ಕಂಥದ್ದು. ಅದೇ ಮಾದಿರಿ ಅಸ್ಯೂಮಿಂಗ್ ಫಾರ್ ಮೂಮೆಂಟ್ ವಿತೌಟ್ ಕನ್ಸಿಡಿಂಗ್ ನಾವು ಹೇಳ್ತಾರ ಆರ್ಗ್ಯುಮೆಂಟ್ಲಿ, ಅದು ಆ ದರ್ಶನ ಭಾಷೆ ಆಗಿರ್ತಕ್ಕಂಥದ್ದನ್ನೇ ಸರಿಯಾದ ಸಮಾಧಿ ಭಾಷೆ ಅಂತ ದರ್ಶನ ಕೆಲವರು ಮಾಡಿದ್ದಾರೆ. ಸಮಾಧಿ ಭಾಷೆ ಆಗಿರ್ತಕ್ಕಂಥದ್ದಲ್ಲಿ ಹರಿಹರ ಇತ್ಯಾದಿನೆಲ್ಲ ತಿಳಿತಿದ್ದಾರೆ. ಅದಕ್ಕೆ ಆಮೇಲೆ ಮುಖ್ಯ ಭಾಷೆ ಅಂತ ಅದು ಕೋಡ್ ಲ್ಯಾಂಗ್ವೇಜ್, ಅದು ಅರ್ಥ ಆಗಿರ್ತಕ್ಕಂಥದ್ದು. ಈ ಕಾರಣದಿಂದ ಮಹಾಭಾರತ ತಾತ್ಪರ್ಯನೇ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹೊರತಾಗಿ ಮಹಾಭಾರತದಲ್ಲಿ ಮತ್ತು ಆ ವೇದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದಿತ್ತು, ಆದ ಕಾರಣ ಮಾಡಿದ್ದೇನೆ ಅಂತ ಆಚಾರ್ಯರು ಹೇಳಲಿಲ್ಲ. ಈ ಪಾಯಿಂಟ್ ಮಾತಾಡ್ತಾ ಇದ್ದ. ವಾಟ್ ಈಸ್ ದಿ ಡಿಸ್ಟಿಂಕ್ಷನ್? ಫಾರ್ ಆಚಾರ್ಯರು ಭಾಗವತ ತಾತ್ಪರ್ಯ and Mahabharata ತಾತ್ಪರ್ಯ, they are widely different, not the same idea. ಆದ ಕಾರಣ ಅದನ್ನು ನಿಮಗೆ ಹೇಳಿಬಿಟ್ಟು ಇದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ಅಪೌರುಷೇಯವಾಕ್ಯವೇ ನಾಸ್ತಿ ಇತಿ ವಾಚ್ಯತೆ ನೋಡ್ರ, ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಈ ಅಪೌರುಷೇಯವಾಕ್ಯವೇ ನಾಸ್ತಿ ಇತಿ ವಾಚ್ಯ ತದಭಾವೇ ಸರ್ವ ಸಮಯ ಅಭಿಮತ ಧರ್ಮಾದ್ಯ ಸಿದ್ಧೇ. ಈ ಒಂದೇ ಮಾತಾಡ್ತಾರೆ ನಮ್ಮ ಸ್ವಾಮಿಗಳು. ನನಗೆ ಸುಮಾರೊಂದು 15 ವರ್ಷ ಮುಂಚೆ ಕೊಟ್ಟಿದ್ರು ಉಪನ್ಯಾಸಕ್ಕೆ 1-2 ಗಂಟೆ ಹೊತ್ತು ತದಭಾವೇ ಸರ್ವದಮಯ ಧರ್ಮಾದ್ಯ ಸಿದ್ಧೇ. ಇದು ಗೊತ್ತಾಗ್ತಾ ಇದ್ರೆ ಸಾಕು. ಅಪೌರುಷೇಯವಾಕ್ಯವೇ ಇಲ್ಲ ಹಾಗೆ ಅಂತ ಹೇಳಿದ್ರೆ ಎಲ್ಲ ಮತದಲ್ಲೂ ವೇದವನ್ನು ಒಪ್ಪುವಂತ ಮತವಾಗಲಿ, ವೇದವನ್ನು ಒಪ್ಪಳ್ಳಿಕ ಮತವಾಗಿರ್ತಕ್ಕಂಥದ್ದಾಗಲಿ, ವೇದ ಪ್ರಮಾಣ ಅಂತ ಹೇಳ್ತಕ್ಕಂಥ ಮತವಾಗಲಿ, ಯಾವ ಮತ ಬೇಕಾರಾಗಲಿ ಆ ಮತದಲ್ಲಿ ಒಂದು ಧರ್ಮ ಅದರ ಒಂದು ಒಪ್ಪಿಟ್ಟಿದ್ದಾರೆ ಅಂತ ಕೇಳ್ತಾರೆ. ಸರ್ವ ಸಮಯ ಅಭಿಮತ ಧರ್ಮಾದ್ಯ ಸಿದ್ಧೇ. ಬಂಗಾರದಿಂದ ಪಡೆದಿಡಬೇಕಿಲ್ಲ. ಇಲ್ಲ, ಎಲ್ಲಾ ಮತದಲ್ಲೂ ಅಭಿಮತವಾಗಿರ್ತಕ್ಕಂಥ ಒಪ್ಪುಕೊಂಡಿರ್ತಕ್ಕಂಥ ಧರ್ಮವಾಗಿರ್ತಕ್ಕಂಥದ್ದು ಅದು ಸಿದ್ಧ ಆಗಬೇಕು ಅಂತಂದ್ರೆ ಪೌರುಷೇಯವಾಕ್ಯದಿಂದ ಸಿದ್ಧ ಆಗಾಗ. ಯೋಚನೆ ಮಾಡಿ ನೋಡ್ರಿ. ಇದನ್ನ ಒಂದು ಚಿಕ್ಕ ಇನ್ಸಿಡೆಂಟ್ ನನ್ನ ಲೈಫಲ್ಲಿ ನಡೆದಾಡ್ತಾನೆ. ಮದು 30 ವರ್ಷಕ್ಕೂ ಮುಂಚೆ ಸತ್ಯ ಪ್ರಮೋದರ್ನ ನೋಡ್ಲಕ್ಕೆ ನಾನು ಹೋಗಿರೋ ವೇಳೆ ಅಲ್ಲಿ ಬೆಲ್ಗಾಮ್ ಹತ್ರಿ ಐನಾಪುರ ಅಂತಿದೆ, ಅಲ್ಲಿ ಅವರು ಉಪನ್ಯಾಸ ಮಾಡ್ತಾ ಇದ್ರು. ನಾನು ಬೆಲ್ಗಾಮಿಂದ ಅಲ್ಲಿ ಹೋದ ಕಾರ್ ಹಾಕಿದ್ದು ಇಲ್ಲಿ ಹಾಗೆ ಇಟ್ಕೋರು ಉಪನ್ಯಾಸ ಮಾಡಿದ್ರು. ಸರ್ವಸಮಯ ಮತ್ತು ಧರ್ಮಾದ್ಯ ಸಿದ್ಧೇ ಅಂತ ವೇಳೆ ನಾವೊಂದು ಕ್ರೈಸ್ಟ್ ಎಕ್ಸಾಂಪಲ್ ಹೇಳಿದೆ. ಅರ್ಥ ಆಯ್ತಲ್ಲ, ಅವ ತುಂಬಾ ಒಳ್ಳೆಯವ, ಆದ್ರೆ ಅವ ಹೇಳಿದ ಪ್ರಿನ್ಸಿಪಲ್ ಎಲ್ಲ ಅವರಿಗೆಲ್ಲ ಅಪ್ಲೈ ಆಗಲ್ಲ. ಅದಕ್ಕೋಸ್ಕರ ಕೃಷಿ ಮಾಡಿಬಿಟ್ಟು ತುಂಬಾ ವೇಳೆ ಎಲ್ಲರೂ ಕೈ ತಟ್ಟಿರೋ ಸ್ವಾಮಿಗಳು ಹೇಳಿದ್ರು, ಏನು ನೀವು ಉಪನ್ಯಾಸ ಮಾಡವಳೆ ಅಷ್ಟು ಕೈ ತಟ್ಟಿದ್ದಾರೆ ಅಂತ. ಒಂದೇ ಇಲ್ಲ, ಮತ್ತು ಸಾಮಾನ್ಯ ಮನುಷ್ಯ ಅವರಿಗೆ ತಕ್ಕ ಒಂದು ಉದಾಹರಣೆ ಹೇಳಿದೆ. ಪೌರುಷೇಯವಾಕ್ಯದಿಂದ ನಾ ಹೇಳಿದೆ ಅಂತ ನೀವು ಹೇಳಿ ಒಂದು ಧರ್ಮನ ಸಿದ್ಧ ಮಾಡಕ್ ಬಿಡಲು, ನೀವು ಹೇಳಿದ ವಾಕ್ಯನ ಯಾಕೆ ನಂಬಬೇಕು ಅಂತ ಕೇಳಿದಿರಲ್ಲ. ನೀ ಸರ್ವೇಗಿನ, ನೀ ಎಲ್ಲ ತಿಳಿದವನ? ಇಲ್ಲ. ನೀ ಹುಟ್ಲಕ್ಕೆ ಮುಂಚೆ ಇದೆ ಧರ್ಮವೇ ಇಲ್ಲವಾ? ಇಲ್ಲ. ನೀ ಹುಟ್ಟಿ ಆದ್ಮೇಲೆ ಧರ್ಮ ಹುಟ್ಟುತ್ರೆ ಏನ್ ಮಾಡೋದು? ಹಾಗೆ ಕೇಳಿದ್ರೆ ಸರ್ವ ಸಮಯ ಧರ್ಮ ಅಸಿದ್ಧೇ ಮಾದಲ್ಲಿ ನಿಮಗೆ 1-2 ಎಕ್ಸಾಂಪಲ್ ನಿಮಗೆ ಹೇಳ್ತೇನೆ. ತುಂಬಾ ಕ್ರೂಕಟ ಇದ್ರು ಇರೋದು. ಈ ಡೆಕಾಯ್ಟ್ ಇಟ್ಟಿದ್ದಾರೆ, ನೀವು ಕೇಳಿದ್ದೀರಲ್ಲ. ಮೊದಲು ತೀಫ್, ಅದಕ್ಕೆ ಆಮೇಲೆ ರಾಬರರು, ಅದಕ್ಕೆ ಆಮೇಲೆ ಡೆಕಾಯ್ಟ್, ಅದಕ್ಕೆ ಆಮೇಲೆ ತಗ್, THUG. ಈ ತೀಫ್ ಭಾವ ಏನಂದ್ರೆ ನಿಮಗೆ ತಿಳಿಲ್ಲ ಹಂಗೆ ಕಳ್ಳತನ ಮಾಡಿಕೊಂಡು ಹೋಗ. ರಾಬರ್ ಭಾವ ನಿಮ್ಮ ಪಾಡಿಗೆ ಏನಾದ್ರು ಒಂದು ಇಂಜರಿ ಮಾಡಿ ಕುತ್ತಿಗೆಯಲ್ಲಿ ರಜೆ ಇನ್ಸ್ಕೊಂಡು ಮೊನ್ನೆ ಇಲ್ಲಿ ಕೊಯಮತ್ತೂರಲ್ಲಿ ಒಬ್ಬಳು ವಜ್ರ ತಗೊಂಡ ಕಿವಿಯೆಲ್ಲ ಕಟ್ ಮಾಡಿ ತಗೊಂಡುಂಟದ ಅಂತ ಮರಿ ರಾಬರ್. ಇದು ರಾಬರ್. ಡೆಕಾಯ್ಟ್ ಭಾವ ಬಂದಾಗ್ತಂದ್ರೆ ನಾ ಬಂದು ಆಮೇಲೆ ಬಡಿ ಹೋಗಿರೋ ವೇಳೆ ಒಂದು ನೀವು ತಪ್ಪ ಅನಿಸಿಬೇಡ್ರಿ, ಒಂದು ಡೆಕಾಯ್ಟ್ ಕ್ಯಾಪ್ಟನ್ ಕೂಡ ಮಾತಾಡೋದು ಬಂದಿದ್ದಾರೆ. ಅರ್ಥ ಆಯ್ತಿಲ್ಲ. ಅದಕ್ಕೆ ಅವನ ಮಾತು ಹೇಳಿ ಅವನ ಹೇಳಿದೆ, ಆ ಡೆಕಾಯ್ಟ್ ನೋಡೋನು ನೀವು ನಮಸ್ಕಾರ ಮಾಡಿ, ಇದ್ದಪ್ಪ ನನ್ನ ಹತ್ರ ಈ ಉಂಗುರ ಇದೆ, 10,000 ರೂಪಾಯಿ ಇದೆ, ನೀವು ತಗೊಂಡ್ರೆ ಅವನ್ ತಗೊಂಡಾರ. ಇದು ಧರ್ಮ ಅಲ್ಲ. 4 ಮನೆ ಬಂದು ತಗೊಂಡೋಗ. ಇದಕ್ಕೆಂದ್ರೆ ಅವ ಪಟ್ಟಿ ಕೊಟ್ಟಿಲ್ಲ ಹಂಗೆ ತಗೋಬಾರ್ದು. ಅವ ಒಂದು ಧರ್ಮ ಹೇಳ್ತಾ ಇದ್ದಾನ. ಈಗ 4 ಮನೆ ಒಂದು ಊಟದಾರ ತಗೊಂಡು ಇದು ಚಂದ ಯೋಚನೆ. ಇದನ್ನ ನಾನು ಅನೇಕ ಲಾಯರ್ಸ್ ಮುಂದೆ ಇಂಗ್ಲಿಷ್ ಅಲ್ಲಿ ನಾನು ಮಾಡೋ ವೇಳೆ ದಿ ಸುಪೀರಿಯಾರಿಟಿ ಆಫ್ ಶ್ರದ್ಧತ್ವನೇ ಹೇಳವೇಳೆ many high court advocates and judges attended
several years ago. ಅದು ಕಾರಣ ಅವ ಡೆಕಾಟ್ ಹೇಳ್ತಾನ ಇದು ಧರ್ಮ ಅಲ್ಲ. ಹಂಗನ ತಗೊಳ್ಳಾರೆ ನಿಮ್ಮನ್ನ ಆಗುವಾಗ ದುಡ್ಡು ತಗೊಂಡೆ ನೀವು ನಮಸ್ಕಾರ ಮಾಡೋ ಕೊಡೋದ ಇದ್ರೆ ನಂಗೆ ಬೇಡ ಅಂತ ಹೇಳಿ ಅವನು ಒಂದು ಧರ್ಮ ಹೇಳ್ಬಿಡ್ತಾನೆ, ರಿಜೆಕ್ಟ್ ಮಾಡ್ಬಿಟ್ಟು ಅಂತಾನ. 4ನೇ ನೋಡ್ರಿ ತಂಗುತ್ತ THUG ಅದಕ್ಕೊಂದು ಸೆಕ್ಷನ್ ಇತ್ತು ಇಂಡಿಯನ್ ಪೀನಲ್ ಕೋಡ್, ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ ಸೆಕ್ಷನ್ ಬಿಡ್ದುಬಿಟ್ರು. ಆ ತಂದೆ ಏನ್ ಧರ್ಮ ಹೇಳ್ತಾನ ಅಂತಂದ್ರೆ, ಈಗ ನನ್ನ ಕೈಲಿ ಒಂದು ಉಗ್ಗರ ಇದೆ ಅಂದ್ರೆ ಅವನು ಬೇಕು ಅಂತಾಯ್ತು ಅಂದ್ರೆ ಅವನ್ ತಗೊಳ್ಳಾರ, ನನ್ನ ದುಡ್ಡು ತಗೊಂಬ. ಹೇಗೆಂದ್ರೆ ನೀವು ಇರಾವರಿಲ್ಲ ಉಗ್ಗರಕ್ಕೆ ನೀವು ಓನರ್ ಇದ್ದೀರಿ, ಒಬ್ರು ಓನರ್ ಇರಾವರ ನಾವು ತಗೋಬಾರ್ದು. ಅವ ಹೇಳ ಧರ್ಮ. You are alive, you are the owner of the ring, I should not touch it, ಆದ ಕಾರಣ I will kill you. ನಿನ್ನ ಕೊಂದುಟ್ರೆ ಈ ಒಬ್ಬರಿಗೆ ಯಾರು ಓನರ್ ಇಲ್ಲ, ದಟ್ ಐ ವಿಲ್ ಟೇಕ್ ಅಂತ ಅವರು ಹೇಳ್ತಾರ. ಇಂಥ ಬಾರಿ ಧರ್ಮವಾಗಿರ್ತಕ್ಕಂಥದ್ದು ಸಿದ್ಧ ಆಗ್ಬೇಕು ಅಂದ್ರೆ ಈಗ ನಾನು ನಿಮಗೆ ಹೇಳಿರ್ತಕ್ಕಂಥದ್ದು ವೆರಿ ಡ್ರಾಸ್ಟಿಕ್ ಎಕ್ಸಾಂಪಲ್. ಇದರಾಗ ನೀವು ನೋಡಿದ್ರೆ ಬರ್ತಕ್ಕಂಥದ್ದಲ್ಲಿ ಅನೇಕರ ಧರ್ಮವಾಗಿರ್ತಕ್ಕಂಥದ್ದು ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಯಾಕದು ಧರ್ಮ ಹಾಗೆ ತಪ್ಪದು. ನೀವು ಕೇಳ್ರಿ, ದ್ವೈತದಲ್ಲಿ ಇರ್ತಕ್ಕಂಥದ್ದು ಧರ್ಮ ಮಾಡ್ತಕ್ಕಂಥದ್ದನ್ನ ಕೇಳ್ರಿ. ಅದು ಒಂದು ವೇದಕ್ಕೆ ಅನುಸರಿಸಿದ ಹೇಳ್ತಾರೆ, ಅರ್ಥ ಆಯ್ತಲ್ಲ. ವೇದಕ್ಕೆ ಅನುಸರಿಸಿರ್ತಕ್ಕಂಥದ್ದು ವೇದಕ್ಕೆ ಅನುಸರಿಸಿರ್ತಕ್ಕಂಥ ಧರ್ಮ ಇರ್ತಕ್ಕಂಥದ್ದಿಲ್ಲ. ಅಪೌರುಷೇಯ ವಾಕ್ಯಕ್ಕೆ ಅನುಸರಿಸಿರ್ತಕ್ಕಂಥದ್ದು ಅಪೌರುಷೇಯ ವಾಕ್ಯಕ್ಕೆ ಅನುಸರಿಸಂಗೆ ಉಪಧರ್ಮ ಧರ್ಮ ಅಂತಿದ್ರೆ ಯಾರು ಕೇಳಕ್ಕಿಲ್ಲ. ಅವನೇ ಅಂಟಿಕೊಂಡು ಅವರು ಉಪೇ ಮಾಡೋರು ಹೊರತಾಗಿ, ಅವರ ಕಾಲದಲ್ಲಿ ಉಪೇ ಮಾಡೋ ಹೊರತಾಗಿ ನಿರಂತರವಾಗಿ ಧರ್ಮವಾಗಿರ್ತಕ್ಕಂಥದ್ದು ಸಿದ್ಧವಾಗಲಾರದು. ಎಸ್ಸೆತವು ನಾಭಿಮತವು ನಾವಸು ಸಮಯ. ಆದ ಕಾರಣ ಅಂತ ಮಾರಿ ಧರ್ಮವನ್ನ ಒಬ್ಬಳ್ಳಾಗಿರ್ತಕ್ಕಂಥವರಿಂದ ಆ ಮತದಿಂದ ಒಂದು ವಿಧವಾಗಿರ್ತಕ್ಕಂಥ ಪ್ರಯೋಜನವೂ ಇಲ್ಲ. ಆದ ಕಾರಣ ಫಿಲಾಸಫರ್ ಧರ್ಮ ಇತ್ಯಾದಿಗಳಾಗಿರ್ತಕ್ಕಂಥದ್ದನ್ನ ಒಬ್ಬಳ್ಳಾಗಿರ್ತಕ್ಕಂಥವರಿಂದ ಯಾವ ವಿಧವಾಗಿರ್ತಕ್ಕಂಥ ಪ್ರಯೋಜನವೂ ಇಲ್ಲ ಎಂದು ಬರೆಯುತ್ತಾ ನಾಸು ಸಮಯ ಆ ಒಂದು ಸಮಯಕ್ಕೆ ಸೇರಿದವನೇ ಅಲ್ಲ ಎಂಬುದಾಗಿರ್ತಕ್ಕಂಥದ್ದು. ಈ ವೇಳೆ ನಿಮಗೆ ಈ ಚಾರ್ವಾಕ ಮತ ಇದೆ ನೋಡ್ರಿ, ದೇವರೇ ಇಲ್ಲ ಹಾಗೆ ಪ್ರತ್ಯಕ್ಷ ದುಡ್ಡು ಅವನ್ನ ಕೂಡ ಒಂದು ಸಮಯ ಪಾದದಲ್ಲಿ ತೆಗೆದು ವಿಚಾರ ಮಾಡಿ ಕಂಡರ್ ಮಾಡ್ತಾರೆ. ಚಾರ್ವಾಕ ಮತ ಇರ್ತಕ್ಕಂಥದ್ದು ಒಂದು ಮತ ಅಂದ್ರೆ ಅವನು ಆ ಚಾರ್ವಾಕ ಮತದಲ್ಲಿ ಒಂದು ಧರ್ಮ ಹೇಳ್ತಾನ. ಏಕೆ ಪ್ರತ್ಯಕ್ಷ ಒಂದು ಪ್ರಮಾಣ, ಅನುಮಾನ ಪ್ರಮಾಣ ಅಲ್ಲ, ಆಗುವ ಪ್ರಮಾಣ ಅಲ್ಲ ಹಾಗಂತ ಹೇಳ್ತಾನೆ. ಇದಕ್ಕೆ ಒಂದು ರಿಪ್ಲೈ ಹೇಳ್ತಾನೆ, ನಾನು ವಿಶ್ವದವರೇ ಟೀಕೆ ಹೇಳ್ತಾನೆ. ಹಾಗೆ ಟೀಕೆ ಹಾಕಿರ್ಬಾದ್ರೆ ಹೇಳ್ತಾರೆ, ಚಾರ್ವಾಕಿ ಮುಂದೆ ಒಂದು ದೊಡ್ಡ ಕೋಲ್ ತಗೊಂಡು ಅಂದ್ರೆ ಹೇಳ್ತಾನೆ, ನನ್ನ ಬಡಿ ಇರ್ತಾನೆ. ಇಲ್ಲ ನಿನ್ನ ಬಡಿನ ಇಲ್ಲವಲ್ಲ, ಬಡಿದ್ರೆ ತನ್ನ ಪ್ರತ್ಯಕ್ಷ ಆಗೋದು. ಆಗ ಈ ಗೋಲಿಂದ ನಿನ್ನ ಬಡಿದು ಅಂತ ನೀವು ಅನುಮಾನ ಮಾಡಿ ಹೇಳೋ ಪ್ರಯುಕ್ತ ಅನುಮಾನ ಪ್ರಮಾಣ ಗೊತ್ತಿಯ ಇಲ್ಲ ಅಂತ ಕೇಳ್ತಾರೆ. ಈಗ ಅದ್ರ ಮಾತು ಹೆಂಗಿದೆ ನೋಡ್ರಿ. ಅದ ಕಾರಣ ಅನುಮಾನ ಪ್ರಮಾಣ ಇನ್ನೊಂದೇನೋ ಬಡಿಲ್ಲ, ಅರ್ಥ ಆಯ್ತಿಲ್ಲ. ಅನುಮಾನವಾಗಿರ್ತಕ್ಕಂಥದ್ದು ಮನುಷ್ಯರು, ನಾಯಿ, ಪ್ರಾಣಿಗಳು ಕೂಡ ಮಾಡುತ್ತೆ. ರೊಟ್ಟಿ ತಗೊಂಡೋದ್ರಿಂದ ನಾಯಿ ಬರುತ್ತೆ, ಕೋಲ್ ತಗೊಂಡೋದ್ರೆ ನಾಯಿ ಓಡಿ ಹೋಗುತ್ತೆ ಬಡಿದು ಅಂತ. ಅದ ಕಾರಣ ಅನುಮಾನವಾಗಿರ್ತಕ್ಕಂಥದ್ದು ಪ್ರೀತ ಪ್ರಾಮಾಣ್ಯವಾಗಿರ್ತಕ್ಕಂಥದ್ದಿಲ್ಲ. ಇದಕ್ಕೆ ದೇಶದ ಕತೆ ನಿಮಗೆ ನಾನು ಹೇಳಿದ್ದೇನೆ. ಆದ ಕಾರಣ ಅಂತ ಮಾರಿ ಧರ್ಮಾಧರ್ಮಗಳು ಸಿದ್ಧವಾಗಿರ್ತಕ್ಕಂಥ ಮತವಾಗಿರ್ತಕ್ಕಂಥದ್ದಲ್ಲಿ ಯಾವ ವಿಧವಾಗಿರ್ತಕ್ಕಂಥದ್ದು ಪ್ರಯೋಜನವಾಗಿರ್ತಕ್ಕಂಥದ್ದಿಲ್ಲ. ಫಿಲಾಸಫರ್ there is no utility, there is no purpose. ಹಾಗಿದ್ರೆ ಅವ ಹೇಳ್ತಾನ, ಇಂಥ ಬರೀ ಪರ್ಪಸ್ ಇಲ್ಲ ಆಗಿರ್ತಕ್ಕಂಥದ್ದು ಧರ್ಮ ಇಲ್ಲ ಆಗಿರ್ತಕ್ಕಂಥದ್ದೇ ನನ್ನ ಮತ್ತೆ ಪ್ರಯೋಜನ ಅಂತ ಹೇಳಿದ್ರೆ, ಧರ್ಮ ಇದೆ ಅಂತ ಹೇಳ್ತೀರಿ, ಅದನ್ನ ಪ್ರಯೋಜನ ಅಂತ ಹೇಳ್ತೀರಿ. ಹಂಗಾಡ್ಬೇಡಪ್ಪ, ನಚ ಉಪಕಾರ ಏನಂತ ಪ್ರಯೋಜನ ಅಭಾವಾತ್. ಹಾಗಂದ್ರೆ ಅವನಿಗೆ ಒಂದು ಉಪಕಾರವಾಗಿರ್ತಕ್ಕಂಥದ್ರಿಂದ ಪ್ರಯೋಜನವಾಗಿರ್ತಕ್ಕಂಥದ್ದಿಲ್ಲ. ಇದಕ್ಕೆ ಅವನಿಗೆ ಅದೃಷ್ಟಾಭಾವಾತ್ ಉಪಕಾರ ಅಂತ ನೀವು ಹೇಳ್ತೀರಿ. ಇಲ್ಲ ಅಂತ ಮರಿ ಇಲ್ಲದ್ರೆ ಯಾರಿಗೂ ಉಪಕಾರ ಆಗ್ಲಾರ್ದು, ನಿನ್ನ ಮತದಿಂದ ನಿನ್ನ ರಿಲಿಜನ್ ಇಂದ ಹಾಗಂತ ಹೇಳಿದ್ರೆ ಬೇಕಾದಿಲ್ಲ. ಅಂತ ಮರಿ ಧರ್ಮ ಇಲ್ಲ ಅಂತ ಹೇಳ್ತಕ್ಕಂಥದ್ದೇ ನನ್ನ ಮತ. ಅದರಿಂದ ಒಂದು ಪ್ರಯೋಜನ ಇಲ್ಲದ್ರು ಪ್ರಯೋಜನ ಇಲ್ಲ, ಒಬ್ಬರಿಗೆ ಉಪಕಾರ ಆಗಲಿದ್ರು ಪ್ರಯೋಜನ ಇಲ್ಲ ಅಂತ ಹೇಳಿದ್ವಿ. ಆಗ ಉಪಕಾರವಾಗಿರ್ತಕ್ಕಂಥದ್ದು ಮಾಡಿದ್ರೆ ಪ್ರಯೋಜನ ಹೆಂಗ್ ಬರೋದು ಹಾಗಂತ ಕೇಳಿದ್ರೆ ನಿಮಗೆ ಒಂದು ಉಪಕಾರವಾಗಿ ಕಟ್ಟಿ ಬಿಡೋದಿಲ್ಲ ಅಂತ ಹೇಳ್ತಾನೆ.
ಅದೃಷ್ಟಭಾವಾತ್ ಅಥ ಧರ್ಮಾದ್ಯಭಾವಾದ ಸುಸ್ಮೇಶ್ಯ ಆನಂದೀತಿ ನಾಸುಸ್ಮಿ. ಅದು ಧರ್ಮ ಇರ್ತಕ್ಕಂಥದ್ದನ್ನ ಅವನು ಸೇವಾಗ್ತಿದ್ರೆ ಅದರಿಂದ ಧರ್ಮ ಸಿದ್ಧ ಆಗಲಿಕ್ಕೆ ಪ್ರಯುಕ್ತ ಅಂತ ಮಾಡಿರ್ತಕ್ಕಂಥ ಮತದಿಂದ ಒಂದು ಸಿದ್ಧವಾಗಿರ್ತಕ್ಕಂಥದ್ದು ಬಟಾರ್ದು, ಒಂದು ಪ್ರಯೋಜನವಾಗಿರ್ತಕ್ಕಂಥದ್ದು ಅನ್ನಾರ್ದು, ಒಂದು ಸೊಸೈಟಿಗೆ ಒಂದು ಯಾವುದವಾಗಿರ್ತಕ್ಕಂಥ ಉಪಯೋಗ ಇರಲಾರ್ದು. ಅದರಿಂದ ಅನಾರ್ತಿಯಾಗಿ ಉಪಯೋಗ ಪಡೆದು ನಿರ್ಮೂಲ ಆಗಿರ್ತಕ್ಕಂಥದ್ದಕ್ಕೆ ಕಾರಣ ಅಂತ ಇದೆಲ್ಲ ಹಣ ಹೋಗ್ತಾರೆ. ಆದ ಕಾರಣ ಅಪೋ ಧರ್ಮ ಸಿದ್ಧ ಆಗಬೇಕು ಅಂತಂದ್ರೆ ಅಪೌರುಷೇಯವಾಗಿರ್ತಕ್ಕಂಥ ವೇದಕ್ಕೆ ಬರಬೇಕು. ಧರ್ಮ ಸಿದ್ಧ ಆಗಲಿಕ್ಕೆ ಪೌರುಷೇಯ ವಾಕ್ಯಗಳು ಇರ್ತಕ್ಕಂಥದ್ದು ಪಗಾರ ಅರ್ಥ ಅನೇಕರಾಗಿರ್ತಕ್ಕಂಥವರಿಗೆ ಮತ್ತಿರ್ತಕ್ಕಂಥದ್ದನ್ನ ಚಾರಿತ್ರದಲ್ಲಿ ನೀವು ನೋಡಿರ್ಬಹುದು. ದಯಮಾಡಿ ನಿಮ್ಮನ್ನ ನಾನು ಕೈಗೆ ಕೇಳ್ತೇನೆ. ಏನಂತಂದ್ರೆ ಮಧ್ವಾಚಾರ್ಯರು ನಾ ಹೇಳಿದೆ ಇದು ನಾನು ಧರ್ಮ ಅಂತ ಒಂದು ಸಲಹೆ ಹೇಳಲ್ಲ ನೋಡಪ್ಪ. ವೇದದಲ್ಲಿ ಹೇಳಿದೆ ಇದು ಧರ್ಮ ಅಪೌರುಷೇಯವಾಗಿರ್ತಕ್ಕಂಥ ಮಾತು, ಇದು ಪ್ರಮಾಣ, ಇದು ಧರ್ಮ ಅಂತ ಹೇಳಿದ್ದಾರೆ. ಒಟ್ಟಾಗಿ ನಾ ಹೇಳ್ತಕ್ಕಂಥ ಮಾತು ಇಲ್ಲ ದೇವರು ಹೇಳಿರ್ತಕ್ಕಂಥ ಮಾತು ಎಂಬುದಾಗಿರ್ತಕ್ಕಂಥದ್ದನ್ನು ಪೂರ್ತಿ ಹೇಳಲ್ಲ ಅದು ಒಂದು ವಿಷಯ. ಅಪೌರುಷೇಯವಾಗಿ ಮೇವನಾಸ್ತಿ ಇತಿ ವಾಚ್ಯಂ ತದ್ಭಾವೇ ಸರ್ವ ಸಮಯವ ಧರ್ಮ ಧರ್ಮಾಂತ ಸಿದ್ಧೇ ನಚ ಅಪೌರುಷೇಯವಾಗಿ ಅದಕ್ಕೆ ಉಪಕಾರೇಣ ಪ್ರಯೋಜನ ಅಧಿಷ್ಠಾಭಾವಾತ್ ಅತಃ ಧರ್ಮಾಂತ ಸಮಯಸ್ಯ ಆರತ್ಯಕ್ಕೆ ಅಂಗೀಕೃತಮೇವೈತೆ ನಾಸೋಸ್ಮಿ. ಆದ ಕಾರಣ ನೀವು ಸಮಯಕ್ಕೆ ಸೇರಿದವರಿಂದ ನಿನ್ನಿಂದ ಲೋಕದಲ್ಲಿ ಯಾರಿಗೂ ಉಪಕಾರಕ್ಕೂ ಇಲ್ಲ. ಆದ ಕಾರಣ ಈ ಅಪಕಾರ ಆಗೋದು ಒಟ್ಟಾಗಿ ನೀವು ಹಳೆಯ ಕಾಲದಲ್ಲಿ ನೀವೊಂದು ನಾನು ನಿಮಗೆ ಶುದ್ಧತ್ವ ನಿರ್ಣಯ ಆ ವಾಕ್ಯ ಬರಗಳು ಹೇಳ್ತಾನೆ. ಇದಕ್ಕೆ ಸಾಕ್ಷಿ ರಂಗನಾಥ ದೇವರು, ಬೇರೆ ಯಾರು ಅಲ್ಲ. ರಂಗನಾಥ ದೇವರು ಮುಂದೆ ನಡೆದಿರ್ತಕ್ಕಂಥದ್ದು ಶ್ರೀರಂಗದಲ್ಲಿ ಆ ವಾಕ್ಯ ಬರಗಳು ಹೇಳ್ತಾರೆ. ಹಳೆಯ ಕಾಲದಲ್ಲಿ ಸ್ಟೋರೇಜ್ ಅಂತ ಹೇಳ್ತಿರ್ಲಿಲ್ಲ. ಸ್ಟೋರೇಜ್ ಅಲ್ಲಿ ಬರಬೇಡ ಒಂದು ಗಮನಿಸಿ. ಹಾಗೆ ಒಂದು ಉಪನಿಷತ್ ಇತ್ತ, ಒಂದು ಉಪನಿಷತ್ತಲ್ಲಿ ವಿಜ್ಞಾನ ಹೇಳ್ತಾ ಇದ್ದೀರಿ, ವೇದಾಂತ ಹೇಳ್ತಾ ಇದ್ದಾನೆ. ಆಗ ಅವನಿಗೆ ಮಾತಾಡಲಿಕ್ಕೆ ತಿಳಿದು ಒಂದು ತಿಳಿದು ಆದರೂ ಕೂಡ ಒಂದು ಧರ್ಮವನ್ನು ಅಡ್ವರ್ಟ್ ಮಾಡಿಕೊಂಡಿದ್ದಾರೆ. ಅವ್ರ ಹೆಂಡತಿ ಮಕ್ಕಳನ್ನ ಬೆಳೆಸ್ತಾ ಇದ್ದ. ಸ್ಟೋರೇಜ್ ಅಲ್ಲಿ ಯೋಚನೆ ಮಾಡಿ ನೋಡ್ರಿ. ಸಂದೇಶ ಆ ಮಾತು ತುಂಬಾ ದೀಪ ಈಜಾಗಿ ಮುಗಿಯಲಿಲ್ಲ ಮಾತು. ಆವೇಳ ಮಾತು ಸ್ಮರಿಸಿ ಹೇಳ್ತಾರೆ. ಅದನ್ನ ರಂಗನಾಥ ದೇವರ ಮುಂದೆ ಅದ್ವೈತದಲ್ಲೇ ನಿಪುಣರಾಗಿರ್ತಕ್ಕಂಥ ಅವ್ರ ಮುಂದೆ ನಡೆದು ನಾವು ಇಷ್ಟೊಂದು ವಾಕ್ಯ ಅರ್ಥ ಮಾಡಿರಿ. ಒಂದು ವೇದ ಒಂದು ಇದೊಂದಿಟ್ಟು ನಿಮಗೆ ಅನುಭವ ಇರ್ತಕ್ಕಂಥ ಬಟ್ಟೆಯ ಅನುಭವಕ್ಕೆ ವಿರೋಧವಾಗಿ ಮಾತಾಡ್ತಾ ಇರ್ತಿಲ್ಲ. ಆಗ ಅನುಭವಕ್ಕೆ ವಿರೋಧ ಅಪ್ಪಂತ ಅಂತ ಹೇಳ್ತೀರಿ. ಅನುಭವಕ್ಕೆ ವಿರೋಧ ಅಪ್ಪಂತ ಅಂತ ಹೇಳಿದ್ರೆ ನೀವೆಲ್ಲ ನಿಮಗೆ ಆ ವಾಕ್ಯ ವೇದ ವಾಕ್ಯ ಅದುವಾಗಿ ಅವರ ತಿಳಿದವರೆಲ್ಲ ಹೇಳ್ತಾರೆ. ಆದ ಕಾರಣ ಒಟ್ಟು ಅಭಿಪ್ರಾಯ ಹೇಳಿದ್ರೆ ಇರ್ತಕ್ಕಂಥ ಕೇಳ್ರಿ. ಅದ್ರಲ್ಲಿ ಸಿದ್ಧೇ ಹೇಳಿದ್ರು ದಯಮಾಡಿ ಕೇಳ್ರಿ ಹೇಳ್ತೀನಿ. ಅದ್ರಲ್ಲಿ ಊರಿದ್ರೆ ದ್ವೈತಕ್ಕೆ ಮೇಲೆ ಯಾವುದು ಎಲ್ಲ ನಮ್ಮ ಮಧ್ಯದಲ್ಲಿ ಹುಟ್ಟಿದ ಕಾರಣ ಮಧ್ಯ ದುಡ್ಡು ಅಂತ ಹೇಳ್ತಕ್ಕವ ಸೋಂಬೇರಿ. ಅವ ಬಂದು ಈಸಲೇ ಸೀಮೆ ಅರ್ಥ ಆಯ್ತಿಲ್ಲ. ಅವ ಬಂದು ಇದನ್ನು ಓದಿ ಅದ್ರಲ್ಲಿ ಹೇಳಿರ್ತಕ್ಕಂಥದ್ದು ಪ್ರತ್ಯಕ್ಷ ಸರಿಯಾಗಿದೆ, ಅನುಮಾನಕ್ಕೆ ಸರಿಯಾಗಿದೆ, ಆಗಮಕ್ಕೆ ಸರಿಯಾಗಿದೆ, ಎಕ್ಸ್ಪೀರಿಯನ್ಸ್ ಸರಿಯಾಗಿದೆ, ಯಾವ ಕಾಲದಲ್ಲೂ ಸರಿಯಾಗಿರೋದು, ಇದನ್ನು ಮಾರ್ಕ್ಸೋದು ಮುಡಿಲಾರದು ಎಂಬುದಾಗಿರ್ತಕ್ಕಂಥದ್ದು ಮತ್ತು ಮಧ್ಯದಲ್ಲಿ ಹೇಳ್ತಕ್ಕಂಥ ಆಚಾರ್ಯರು ರಿಯಲ್ ಶಿಷ್ಯ ಅದರ ಆಗ್ಬೇಕು ಅಂತಂದ್ರೆ ಈ ಗ್ರಂಥವಾಗಿರ್ತಕ್ಕಂಥದ್ದಕ್ಕೆ ನಮಸ್ಕಾರ ಮಾಡಿ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ಕೃಷ್ಣಾರ್ಪಣಮಸ್ತು. ಅನಯಾ ಸೇವ್ಯಾ ಶ್ರೀಶ ವೆಂಕಟೇಶೋ ಮರುಪ್ರಿಯ ಕುಲಾಲಂ ಪ್ರೀತ ತದ್ಯಾಮೇ ಜ್ಞಾನ ಸಂಪದ ಶ್ರೀಕೃಷ್ಣಾರ್ಪಣಮಸ್ತು. Uncle, ತುಂಬಾ ಚೆನ್ನಾಗಿತ್ತು ಅಂಕಲ್. Again, lot of new points, plenty of notes, uncle. So we'll open up for Q&A. So ನನಗೊಂದು 2 ಕ್ವಶನ್ ಇದ್ದಿದ್ದು ಅಂಕಲ್. ಈ ಧರ್ಮ ಅಧರ್ಮ, how do you establish
ಕಿವಿಲಿ ಕ್ಲಿಯರ್ ಆಯ್ತಾ ಅಂತ ಕೇಳ್ತಾರ ಮಧು. Oh, it was clear, uncle. Still, it could be better, but ನಾನು ಕಮಲಾ ಜೊತೆಗೆ ಮಾತಾಡಿ we'll come up with a better solution. ಇವತ್ತು 90% of the time we were able to hear you. 90%. Yeah. It is my misfortune. Don't worry I about think it's an IT issue, uncle. So we will sort it out. We will sort it out. No problem. Just a IT. Right. 90% of the time we could hear you clear, uncle. So Q&A, if I just want to open up one question, uncle. Dharma and adharma, how to establish? Because your dharma may be my adharma. Somebody else's adharma may be your dharma. Terrorist is also a classic example. His dharma is he wants to just go and kill people, but we don't accept it. So atara tagondu. So we have to take something that is not man-made to establish what is dharma and adharma ತಗೊಂಡ್ರೆ. My question is from a legal perspective, ಬಂದು penal code ಅಂತ ಇದ್ದಿದೆ, law ಅಂತ ಇದ್ದಿದೆ. The current law comes from Roman law history ಇಂದ it has come Roman law, ಆಮೇಲೆ Indian penal code ಅಂತೆಲ್ಲ ಇವಾಗ ಬಂದಿದೆ. So before Roman law, before British came to India, ನಮ್ದೊಳಗೆ laws of Manu was the primary basis ಅಲ್ಲ. Manu, whatever Manu had written. Yeah. Roman law ಇದನ್ನ ಬೇಸ್ ಮಾಡ್ಕೊಂಡು ಬಂದದ್ದು. So Roman law also is based on laws of Manu ಅಂತ ಹೇಳಿ. So Manun lawನು ಬಂದು ವೇದದಿಂದ ತಗೊಂಡು ಮಾಡಿದ್ದು. So ಹಿಂಗ್ ತಗೊಂಡ್ರೆ Roman law, Indian penal code and all, they have their origins in Vedas ಅಂತ ತಗೋಬೋದಾ? ನೀವು ಕೇಳಿರಿ ಸ್ಮೃತಿಯವಕಾಶ ದೋಷ ಚಿನ್ನ ಅನ್ಯ ಸ್ಮೃತಿಯವಕಾಶ ದೋಷ ಬರ್ತೀನಿ ನೋಡ್ರಿ. ಮೊದಲು ಇಂತಿದ್ದಲ್ಲಿ ಅದ್ರಲ್ಲಿ ಬಂದು ಈ ಮನುಶಾಸ್ತ್ರ ಅಂತ ಹೇಳ್ತಾರೆ. ಆ ಸ್ಮೃತಿಯೆಲ್ಲ ವೇದಕ್ಕೆ ಅನುಸರಿಸಿರ್ತಕ್ಕಂಥದ್ದು ಉಂಟು. ಧರ್ಮ ಸಿದ್ಧ ಆಗ್ಬೇಕು ಅಂದ್ರೆ ನೀವು ಯೋಚನೆ ಮಾಡಿ ನೋಡ್ರಿ. ನಾನು ಎಲ್ಲ ನಂಗೆ ಏನಂದ್ರೆ ಎಲ್ಲ ನನ್ನ ಲೈಫಲ್ಲಿ ನಡೆದ ಹೇಳ್ತೇನೆ. ನಾನು ಬಂದು ಈ ಫಂಡಮೆಂಟಲ್ ರೈಟ್ಸ್ ನ ಕುರಿತು ಕಾನ್ಸ್ಟಿಟ್ಯೂಷನ್ ಲಾ ಮೇಲೆ ಅನೇಕ ಲೆಕ್ಚರ್ ಕೊಡ್ತಾ ಇದ್ದೆ. ಆಗ ರೋಟರಿ ಕ್ಲಬ್ ಅಲ್ಲಿ ನಾನು ಲೆಕ್ಚರ್ ಕೊಡ್ತಾ ಇರೋಳು ಕೊಯಮತ್ತೂರಲ್ಲಿ. ಐ ಡೋಂಟ್ ವಾಂಟ್ ಟು ಟೆಲ್ ದ ನೇಮ್. ಹಿ ವಾಸ್ ಅ ವೆರಿ ಗ್ರೇಟ್ ಮ್ಯಾನ್. ಹಿ ಇಸ್ ನೌ ನೋ ಮೋರ್. ಹಿ ಇಸ್ ಅ ವೆರಿ ಪಾಪ್ಯುಲರ್ ಮ್ಯಾನ್ ಇನ್ ಇಂಡಿಯಾ. ಅವ್ರು ಬಂದು ನನ್ನ ಮನೆ ಬಾಪ ಹಂಗೆ ಅಂತ ಹೋಗಿರು. ಮನೆ ಬಂದು ಹೋಗಿ ಮರದಿನ ಬೆಳಿಗ್ಗೆ ಹೋಗಿರು. ನಾ ಹೇಳಿದೆ ನಿನ್ನ ಯಾರು ಅಂತ ನಂಗೆ ತಿಳಿದು ಅದನ್ನ ನಿಮ್ಮ ಅಪ್ಪನ ಗುರ್ತನ ಕಡಿಮೆ ಪಟ್ಟಿದ್ದೇನೆ, ತುಂಬಾ ಸಂತೋಷ ಹಾಗೆ ಅಂತ ಹೇಳ್ಬಿಟ್ಟು ಒಂದು ಮಾತು, ನಾ ಒಂದು ಪುಸ್ತಕ ಬರೆದ್ದೇನೆ ಅಂತ ಹೇಳಿ ಅವ ಬೆಂಗಾಯನ್ನ ಕುರಿತು ಇದೆಲ್ಲ ಬೆಂಗಾಯ ಅಂದ್ರೆ ತಿಳಿಯೋದಲ್ಲ ಅದನ್ನು ಕುರಿತು ಹೊಡೆದ್ರೆ ಅದಕ್ಕೆ ಫೈಲ್ಸ್ ಕಂಪ್ಲೇಂಟ್ ಬರೋದಿಲ್ಲ ಅದು ಇದು ಅಂತೆಲ್ಲ ಬರೆದಿದ್ದಾರೆ, ರಿಸರ್ಚ್ ಮಾಡಿದ್ರು. ನಾ ಹೇಳಿದೆ ವೇದದಲ್ಲಿ ನಪಲಾಂಡಂ ಪಕ್ಷೆ ತಿಂದಿದೆ, ಅದ ಕಾರಣ ಫಲಾಂಡು ಅಂದ್ರೆ ಬೆಂಗಾಯ ಅಂತ ಅರ್ಥ, ಅದನ್ನ ಪ್ರೊಹಿಬಿಟ್ ಮಾಡಿದ್ದಾರೆ, ಅಷ್ಟನ್ನು ತಿಳಿಯೋದು. ದೇರ್ಫೋರ್ ಐ ಡೋಂಟ್ ವಾಂಟ್ ಟು ಟೇಕ್, ನೀವು ಕೂಡ ಫುಡ್ಡಲ್ಲಿ ಬೆಂಗಾಯ ಹಾಕಿರ್ತಕ್ಕಂಥದ್ದು ಇದು ನಂಗೆ ಬೇಡ ಹಾಗೆ ಅಂತಂದ್ರೆ ಹಾಲು ಮಾತ್ರ ಕೊಡ್ರಿ ನಾನು ತಗೋತೇನೆ ಹಾಗೆ ಅಂತ ಹೇಳಿದೆ. ಯಾಕೆ ಹೇಳ್ತೇನೆ ಅಂತಂದ್ರೆ ಈಗ ಅವರಿ ಏನಂದ್ರೆ ಬೆಂಗಾಯವಾಗಿರ್ತಕ್ಕಂಥದ್ದು ತೊಗೊಂಡ್ರೆ ಫೈಲ್ಸ್ ಕಂಪ್ಲೇಂಟ್ ಆಗತ್ತೆ, ಕಮ್ಮಿ ಆಗುತ್ತೆ ಹಾಗೆ ಅಂತೇಳಿ ನಮ್ಮ ಸ್ವಂತದವರೇ ಒಬ್ರು ಮಜ್ಜಿಯಲ್ಲೆಲ್ಲ ಬೆಂಗಾಯ ಹಾಕಿಟ್ಟು ಕುಡ್ತಾ ಇದ್ರು, ಫೈಲ್ಸ್ ಕಂಪ್ಲೇಂಟ್ ಇದ್ದವರು ನಾನು ನೋಡಿದ್ದೇನೆ. ಆದ ಕಾರಣ ಈಗ ಧರ್ಮ ಸಿದ್ಧ ಆಗಲಿಕ್ಕೋಸ್ಕರವಾಗಿ ಮೆಡಿಸಿನ್ಲಿ ಎಷ್ಟು ವೇದದಲ್ಲಿ ಪ್ರೊಹಿಬಿಟೆಡ್ ಆರ್ಥಿಗಳಿಂದ ಮೆಡಿಕಲ್ ಸೈನ್ಸ್ಗೆ ತಗೊಂಡ್ರೆ ಅದು ಒಂದು ಕ್ಯೂರ್ ಆಗುತ್ತೆ ಅಂತ ಬಂದಿರ್ಬೋದು. ಆದ್ರೆ ಈ ವೇದದಲ್ಲಿ ಹೇಳಿರ್ತಕ್ಕಂಥದ್ದು ಅದ್ರ ಮೇಲೆ ಅದಕ್ಕೆ ಕೌಂಟರ್ ಬೇರೆ ಯಾರು ಇರೋದು ಈ ತಗೋ ಅಂತ ಹೇಳಿದೆ, ಇದೆಲ್ಲ ನಡೆದು. But another thing that I've learned in Western philosophy, one term, what is dharma andre? That which does maximum good to maximum number of people is right ಅಂತ ಹೇಳಿ is the definition ಅಲ್ವಾ. So our definition is based on Vedas ಅಂತ ತಗೋಬಹುದು ಅದು, because it ಅದೇನಂತಂದ್ರೆ ಅದು ಸರಿಯಾಗಿ ಬದಲಾರ್ದು. ಯಾಕೆಂದ್ರೆ ನಾನು ಶಾಸ್ತ್ರ ಏನ್ ನೋಡ್ತೇನೆ, ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಜೀವರಾಶಿಗಳ ನಿತ್ಯ ಸಂಸಾರಿಗಳು. ಅವ್ರು ಹೇಳ್ತಕ್ಕಂಥದ್ದು ಧರ್ಮ ಅಂತ ನೀವು ಹೇಳಿದ್ರೆ ಅವ ದೇವರ ಕೊಟ್ಟು ಉಪಾಸನೆ ಮಾಡೋದಿಲ್ಲ. ನೀವಿಟ್ಟ ಮರಿ ಆಯ್ತು ಅವರ ಪಾಠ ಕೇಳ್ತಾ ಇದ್ದೀರಿ. ಸಾತ್ವಿಕ ಜೀವರಾಶಿಗಳು ಮಿನಿಮಮ್, ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು ರಾಸುರು, ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು ನಿತ್ಯ ಸಂಸಾರಿಗಳು. ಈ ಮೆಜಾರಿಟಿ ಆಗಿರ್ತಕ್ಕಂಥದ್ದಿಂದ ರೂಲ್ ಮಾಡಿದ್ರೆ ಆ ಮೆಜಾರಿಟಿ ರೂಲ್ ಮಾಡ್ತಕ್ಕಂಥವ್ರೆ ಕೆಲವು ವೇಳೆ ಸರಿಯಾಗಿ ಮಾಡೋದಿಲ್ಲ. ದಟ್ ಈಸ್ ಒನ್ ಆಫ್ ಇಟ್. ಅಲ್ಪತ್ವ ಬಹುತ್ವ ಅಂತ ನೀವು ಕೇಳೋದು ಒಂದೊಂದು ಕೇಳಿದ್ರೆ ನಂಗೆ ಸಂತೋಷ. ತತ್ವ ಸಮನ್ವಯ ಆಗ್ತೈತೆ ನೋಡ್ರ 4ನೇ ಸೂತ್ರ. ಅದೇ ತರ ಪರಿಮಳ ನೋಡಿದ್ರೆ ಮಂತ್ರಾಲಯ ಸ್ವಾಮಿಗಳು ತತ್ವ ಸಮನ್ವಯ ಅಂತ ಬದಲಿ
ಅನ್ವಯ ದ್ವೇಷ ಹಾಕಲ್ಲ, ಸಮೃದ್ಧಿ ಯಾಕೆ ಹಾಕಿದ್ದಾರೆ? ಒಂದು ಅಬ್ಜೆಕ್ಟಿವ್ ಅದಕ್ಕೆ 5 ಕಾರಣ ಬರುತ್ತಾರೆ. ಅದಿಲ್ಲಿ ಒಂದು ಮೆಜಾರಿಟಿ ಅಂದ್ರೆ ಇರ್ತಕ್ಕಂಥದ್ದು ಕಮ್ಮಿ ಇರ್ತಕ್ಕಂಥದ್ದು ತಗೊಂಡು ಅದ್ವೈತನ ಖಂಡನ ಮಾಡಿದ್ದಾರೆ. ಇದಕ್ಕೆಂದ್ರೆ ನೀ ಹಾಳಾಗ ಪಂಚಮಹಾವಾಕ್ಯ ತಾನೇ ಹೇಳ್ತಾ ಇದ್ದಿ, ಬಾಕಿ ಎಲ್ಲದನ್ನು ದ್ವೈತ ಒಪ್ಪಿದ್ದಿಲ್ಲ ಅಂದ್ಬಿಟ್ಟು ಆಯ್ತಲ್ಲ. ಅದು ಒಂದು ಬಟ್ ಇಟ್ ಈಸ್ ನಾಟ್ ಕನ್ಕ್ಲೂಸಿವ್ ಥಿಂಗ್. ಹೀಗೂ ಬರೋದಿಲ್ಲ. For example, a party is elected by majority, but the party is not ruling properly. ಹಾಗೆ ಹೇಳಿದ್ರೆ ಏನ್ ಮಾಡೋದು? Understood, uncle. So there is limitation there. ಶಾಲದು ಧರ್ಮ ನಿರ್ವಹಿಸ್ತಾಬ್ಲಿಷ್ ಆಗಬೇಕು ಅಂದ್ರೆ ಅಪೌರುಷೇಯ ವಾಕ್ಯದಿಂದ ತಾನೇ ಆಗೋದು. ಅರ್ಥ ಆಯ್ತು ಅಂಕಲ್. ವೆರಿ ನೈಸ್. ಎನಿ ಅದರ್ ಕ್ವೆಶ್ಚನ್ಸ್ ಬಿಫೋರ್ ಐ ಕಮ್ ಬ್ಯಾಕ್ ಟು ಟಿ ಎಸ್ ಆನಂದ್ ಜಿ? ನಮಸ್ಕಾರ ಅಂಕಲ್, ಚೆನ್ನಾಗಿತ್ತು ಇವತ್ತು. ಸಚ್ ಎ ಕಾಂಪ್ಲೆಕ್ಸ್ ಟಾಪಿಕ್, ಅದು ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ ಇವಾಗ. ಸೊ ನೀವು ವೇದಗಳು ಅಪೌರುಷಯ ಮತ್ತು ಸ್ವತಃ ಪ್ರಾಮಾಣ್ಯದ ಬಗ್ಗೆ ಹೇಳಿದ್ರಿ ನೀವು. ಸೊ ಇದನ್ನ ಸಬ್ಸ್ಟಾನ್ಶಿಯೇಟ್ ಮಾಡ್ಬೇಕಾದ್ರೆ ಈ ಪುರಾಣಗಳನ್ನ ಯಾಕೆ ರೆಫರೆನ್ಸ್ ಆಗಿ ತಗೋತಾರೆ? ವೆನ್ ವೇದಾಸ್ ದೆಮ್ಸೆಲ್ವ್ಸ್ ಆರ್ ಪ್ರಮಾಣ. ಸೊ ಪ್ರತಿಯೊಂದು ಕಡೆ ಇದು ಇತಿ ಬ್ರಹ್ಮಾಂಡ ಪುರಾಣೆ, ಇತಿ ನಾರದೀಯ ಪುರಾಣೆ ಅಂತ. ವೈ ಶುಡ್ ವಿ ಸಬ್ಸ್ಟಾನ್ಶಿಯೇಟ್ ವೇದಾಸ್ ವಿತ್ ಪುರಾಣಸ್? ಕಾರಣ ಏನಂದ್ರೆ ಆ ವೇದದಲ್ಲಿ ಹೇಳಿರ್ತಕ್ಕಂಥದ್ದು ಕೊಂಚ ಕಠಿಣವಾಗಿ ಅರ್ಥ ಅಂದ್ರೆ ಏನ್ ಬಿಡ್ರೆ ಅಲ್ಲಿರ್ತಕ್ಕಂಥ ವೇದ ವಾಕ್ಯನ ಹೋದ್ರೆ ಕೆಟ್ಟ ಅರ್ಥ ಕಡೆಗೆ ಸ್ಕಾಂತ ಅಂತಿರೋದು. ಹೌದು, ಹಾಗೆ ನೋಡಿದ್ರೆ ಓಹೋ ಶಿಷ್ಯಾಗಿ ಅಷ್ಟು ಕರ್ತಿತ್ತು ಮಾಡ್ತಕ್ಕಂಥ ಅಲ್ಲಿ ಅಂತ ಹೇಳಿದ್ರೆ ಬರೋಬ್ಬರ ತದ್ಬ್ರಹ್ಮ ಅಂತ ಅಲ್ಲಿ ನಿಂತೋಗೋದು. ಅದಕ್ಕೋಸ್ಕರ ಇದಕ್ಕೆ ಕಾರಣ ಏನು ಅಂದ್ರೆ ಆಚಾರ್ಯರು ಗೀತಾ ಭಾಷೆ ಅಂತ ಮಾಡಿರು, ಗೀತಾ ತಾತ್ಪರ್ಯ ನಿರ್ಣಯ ಅಂತ ಮಾಡಿರು. ಯಾಕೆ ಎರಡು ಮಾಡಿರು ಅಂತ ಕೇಳಿದ್ರೆ, ಗೀತಾ ಭಾಷ್ಯದಲ್ಲಿ ಗೀತಾ ಮಾತಿಗೆ ಪೂರ ಪ್ರಮಾಣ ವೇದ ಮಾತುಗಳು ಕೊಟ್ಟರು. ಅದು ಕೊಂಚ ಹೈ ಸ್ಟ್ಯಾಂಡರ್ಡ್. 4 ಪುಸ್ತಕ ಬರೆದಿದ್ದಾನೆ ನೀವು ಗೀತಾ ಭಾಷೆದ ಮೇಲೆ 5 ಓದಿ ನೋಡ್ರಿ. ಐ ಹ್ಯಾವ್ ರಿಟನ್ 4 books. ಒಂದು ಅಕ್ಷರ ಬಿಡಲ್ಲ ಗೀತಾ ಭಾಷೆಯಲ್ಲಿ. ಐ ಹ್ಯಾವ್ ಟ್ರಾನ್ಸ್ಲೇಟೆಡ್ ಅಂಡ್ ಗಿವನ್ ಮೂರಿಂಗ್ ವಿತ್ ಪ್ರಮೇಯ ದೀಪಿಕಾ ಆಫ್ ಟೀಕಾಚಾರ್ಯ ಆಲ್ಸೋ. ಗೀತಾ ತಾತ್ಪರ್ಯ ನಿರ್ಣಯದಲ್ಲಿ he would not have cited ವೇದವಾಕ್ಯ, he would have cited ಪುರಾಣ ವಾಕ್ಯಗಳು, ಸ್ಮೃತಿ ವಾಕ್ಯಗಳು. ಅರ್ಥ ಆಗಲಿಲ್ಲ. ಆಂತಿಯೋದ ಐಡಿಯಾ ಏನಂದ್ರೆ ಗೀತಾ ಶ್ಲೋಕ ಚಂದ ಅರ್ಥ ಮಾಡಿಕೊ. ಥ್ಯಾಂಕ್ ಯು ಅಂಕಲ್. ರೈಟ್. ಆಮೇಲೆ ಅಂಕಲ್ ಇವತ್ತು ಇದು ರಿಗಾದ್ಯ ಭಾರತಂ ಸೇವೆ ಪಂಚರಾತ್ರ ಮತ ಕಿಲಂ ಅಂತ ಹೇಳಿ 7 ಸ್ಕ್ರಿಪ್ಚರ್ಸ್ ಹೇಳಿದ್ದು. ಅದರೊಳಗೆ ಬಂದು ಮಹಾಭಾರತದ ಇನಿಷಿಯಲ್ ಟಾಕ್ ಒಳಗೆ ಯು ಮೆನ್ಷನ್ ಅಬೌಟ್ ಮಹಾಭಾರತ ಹೆಂಗ ಬಂದು ಇನ್ ದಿಸ್ ಪರ್ಟಿಕ್ಯುಲರ್ ವರ್ಸ್ Acharya has given an all-inclusive definition which will appeal to everybody ಅಂತ ಹೇಳಿ. ಸೊ ಮಹಾಭಾರತ ಬಂದು ಫಸ್ಟ್ ವೇದಗಳು 4 ಹೇಳ್ಬಿಡು, ರಿಗಾದ್ಯ, ಆಮೇಲೆ ಭಾರತ ಅಂತ ಹೇಳಿ, ಆಮೇಲೆ ಪಂಚರಾತ್ರಂ, ಆಮೇಲೆ ಮೂಲ ರಾಮಾಯಣ ಅಂತ ಹೇಳಿದಾರಲ್ಲ. ಸೊ ಅದ್ರೊಳಗೆ ನನ್ನ ಕ್ವೆಶ್ಚನ್ ಏನಂದ್ರೆ ಇದನ್ನ ಬಂದು ಆ ತಾರತಮ್ಯದಲ್ಲಿ ತಗೋಬೇಕಾ ನಾವು ಅಂತ ಹೇಳಿ ಒಂದು ಕ್ವೆಶ್ಚನ್ನು. ಫಸ್ಟ್ ವೇದಗಳು ಹೇಳಿ, ಬಿಕಾಸ್ ಇಟ್ಸ್ ಅಪೌರುಷಯ, ಹಿ ಹಸ್ ಸೆಡ್ ವೇದ ಫಸ್ಟ್. Then Mahabharata he has said as the fifth one. Fifth ತಾರತಮ್ಯ ಹೇಳಕ್ ಬಂದಿರ್ತಕ್ಕಂಥದ್ದಲ್ಲ ಇಲ್ಲಿ ಅದಕ್ಕೆಂದ್ರೆ ಪ್ರಮಾಣ ಅಂತ ಹೇಳಕ್ ಬಂದಿರ್ತಕ್ಕಂಥದ್ದು. ಈಗ ನೀವೊಂದು ಪುಸ್ತಕ ಬರೆದ್ರಿ ಅಂತ ಇಟ್ಟಿಲ್ರಿ, ಆ ಪುಸ್ತಕನ ಈ ಲಿಸ್ಟಿನ ಆಡ್ ಮಾಡಿದೆ ಅಂದ್ರೆ ಈ 7ಕ್ಕೆ ಅನುಸರಿಸಿತ್ತು ಅಂದ್ರೆ ಇಲ್ಲ ಕೊಡುವೆ ಹೆಚ್ಚಾನುಕೂಲ. ಅರ್ಥ ಆಯ್ತು. ಅದು ಅಪೌರುಷಯ, ಇದು ಪೌರುಷಯ ಅಂತ ತಗೋಬೇಕು. ಆಮೇಲೆ ಇನ್ನೊಂದು ಪಾಯಿಂಟ್ ನೀವೇನಿವತ್ತು ಹೇಳಿದ್ರೆ ಮಹಾಭಾರತ ಹೇಳಿ, ಮಹಾಭಾರತ ಬಂದು ಮಹಾಭಾರತದಲ್ಲಿ ದೇರ್ ಆರ್ ಸರ್ಟನ್ ಕಾನ್ಸೆಪ್ಟ್ಸ್ ದಟ್ ಕೆನಾಟ್ ಈವನ್ ಬಿ ಫೌಂಡ್ ಇನ್ ಇನ್ಫಿನಿಟ್ ವೇದಾಸ್ ಅಂತ ಹೇಳಿ. ಆಮೇಲೆ ಹೌ ಡು ಯು ನೋ ದಟ್ ದೇರ್ ಆರ್ ಐಡಿಯಾಸ್ ಇನ್ ಮಹಾಭಾರತ ಮೋರ್ ದನ್ ಇನ್ ವೇದಾಸ್ ಅಂದ್ರೆ, ಬಿಕಾಸ್ ನನ್ ಆಫ್ ಅಸ್ ಹ್ಯಾವ್ ರೆಡ್ ವೇದಾಸ್, ಬಿಕಾಸ್ ವೇದಾಸ್ ಆರ್ ಓನ್ಲಿ ಇನ್ಫಿನಿಟ್. ಇನ್ಫಿನಿಟ್ ವೇದನ ಯಾರು ಓದಿದ್ದಾರೆ ಅದು ಇನ್ಫಿನಿಟ್ ವೇದ ಗೊತ್ತಿದ್ರೆ ತಾನೇ ದನ್ ಮಹಾಭಾರತ ಇಸ್ ಸುಪೀರಿಯರ್. ನೀವು ಕೇಳೋದು ನನಗೆ ಸಂತೋಷ. ಇದನ್ನ ಕುರಿತು ಒಂದೊಂದು ಇನ್ಸಿಡೆಂಟ್ ಹೇಳ್ತೇನೆ. ವಯಸ್ಸಾದ ಕಾರಣ ಶ್ರೀರಂಗದಲ್ಲಿ ಮಾಡೋ ವೇಳೆ ಒಬ್ಬಳ ಪೇಷಂಟ್ ಕೇಳ್ಬಿಟ್ಟು ವೈದ್ಯ ನಿಂತಿದ್ರು ಒಂದೇ ಒಂದು ಸಂದೇಹ, ರಾಘವೇಂದ್ರಾಚಾರ್ಯ ಒಂದು 2 ಎಕ್ಸಾಂಪಲ್ ಹೇಳ್ರಿ, ಅನಂತ ವೇದಗಳಿಗಿಂತ ಹೆಚ್ಚು ಮಹಿಮೆ ಭಾರತದಲ್ಲಿ ಇದೆ ಅದಕ್ಕೆ ಅಂದ್ಬಿಟ್ಟು. ನೋಡಪ್ಪ, ಮೊದಲು ನಾನು ಬಂತು ಅಂತ ಇರ್ತಕ್ಕಂಥವ
ನಂಗೆ ಇನ್ಫಿನಿಟ್ ವೇದ ತಿಳಿದು ಇನ್ಫಿನಿಟ್ ವೇದದಲ್ಲಿ ಎಷ್ಟಿದೆ ಎಂಬುದು ನಂಗೆ ಹೆಂಗ್ ತಿಳಿಯೋದು? ಅರ್ಥ ಆಯ್ತಲ್ಲ? ಎರಡನೇದು ಭಾರತವಾಗಿರ್ತಕ್ಕಂಥದ್ದಲ್ಲಿ 50-60 ಲಕ್ಷ ಗ್ರಂಥದಲ್ಲಿ 59 ಲಕ್ಷ ಇಲ್ಲ, 30 ಲಕ್ಷ ಗ್ರಂಥ ಚತುರ್ಮುಖ ಬ್ರಹ್ಮದೇವರಿಗೆ ಪಾಠ ಹೇಳಲಿಕ್ಕೆ ಇದಿದೆ. ಬಟ್ ಇದನ್ನ ಹೆಂಗ್ ಹೇಳ್ತೀನಿ? ಇಂಥ மாதிரி ಇದೇ ಎಂಬುದಕ್ಕೆ ಪ್ರಮಾಣವಾಗಿ ಹೇಳಿ ದೇವತೆಗಳೊಳಗೆ ಒಂದು ಸಂದೇಹ ಬಂತು, ಹಾಗೆಂತ மாதிரி ಹೇಳ್ತಾ ಇದ್ದೇನೆ ನೋಡು, ಅದನ್ನ ಹೇಳ್ತಾ ಇದ್ದಾನೆ. ನಿರುತ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಖ್ಯತೆ. ಇದನ್ನ ನೀ ತಡೆಗಟ್ಟಿ ಅಂತಂದ್ರೆ ಇದುವರೆಗೆ ಮಾಡಿದ ಪಾಪ ಪೂರ ಪರಿಹಾರ ಆಗೋದು. ಭಾರತವಾಗಿರ್ತಕ್ಕಂಥದ್ದಲ್ಲಿ ವೇದದಕ್ಕಿಂತ ಭಗವಂತನ ಗುಣಗಳು ಹೆಚ್ಚಾಗಿ ಹೇಳಲ್ಪಟ್ಟಿದೆ ಎಂಬ ತಿಳ್ಕಬೇಕು ಅಂತ. ಅದನ್ನ ಎಕ್ಸಾಂಪಲ್ ಕೊಡಿದ್ರೆ ನನ್ನಿಂದ ಮುಡಿನಾರ್ದು. ಅದಕ್ಕೆ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಹಾಕೊಂಡು ಬ್ರಹ್ಮದೇವರನ್ನ ಕಳಬೇಕು. ಸೊ ಅದನ್ನ ವಿ ಜಸ್ಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅದೊಂದು ಶ್ರದ್ಧಾ, ಒಂದು ಫೇತ್ ಅಂತ ಹೇಳಿ ಅದನ್ನ ನಾವು ಇಟ್ಕೊಂಡು ಹೋಗ್ತಾ ಇರ್ಬೇಕು. ಅದು ಅರ್ಥ ಆಯ್ತು ಅಂಕಲ್. ಆಮೇಲೆ ವೇದ ಅನುಸಾರಿತ್ವ ವರ್ಸಸ್ ವೇದವ್ಯಾಸ ಆಪ್ತತ್ವಾತ್ ಅಂತ ಹೇಳಿ 2 ಐಡಿಯಾ ಯು ಆರ್ ಡಿಸ್ಕಸಿಂಗ್ ಟುಡೇ. ಇವಾಗ ಬಂದು ಮಹಾಭಾರತ ಬಂದು ಎಸ್, ಮಹಾಭಾರತ ಇಸ್ ಗ್ರೇಟ್, ಎಸ್ ದೇರ್ ಆರ್ ಸರ್ಟನ್ ಐಡಿಯಾಸ್, ಇಟ್ ಇಸ್ ಗೋಸ್ ವಿತ್ ದ ವೇದಾಸ್. ಯಾಕಂದ್ರೆ ವಿಷ್ಣು ಸರ್ವೋತ್ತಮತ್ವ ಅದೆಲ್ಲ ಬಂದು ಮಹಾಭಾರತದಲ್ಲಿ ಎಸ್ಟಾಬ್ಲಿಷ್ಡ್. ಸೊ ಅದನ್ನ ನಾವು ಬಂದು ಆ ಐಡಿಯಾಸ್ಲಿ ಇಟ್ ಇಸ್ ವೇದ ಅನುಸಾರಿತ್ವ. ಬಟ್ ಇದು ಇನ್ನೂ ಜಾಸ್ತಿ ಇದ್ದಿದೆ. ಯಾಕಂದ್ರೆ ವೇದವ್ಯಾಸರು ಅದನ್ನ ಬಂದು ಬರೆದಿದ್ದು ವೇದವ್ಯಾಸದ ಆಪ್ತತ್ವ ಅಂತ ಹೇಳಿ, ವೇದವ್ಯಾಸ ನಾರಾಯಣ ಅವತಾರ, ವೇದವ್ಯಾಸ ಆಪ್ತತ್ವ ಅಂತ ಹೇಳಿ ಅದ್ರ ತಗೋತೀವಲ್ಲ. ಸೊ ಇಲ್ಲಿ ನನಗೆ ಒಂದೇ ಒಂದು ಡೌಟ್ ಅಂಕಲ್, ಬಿಕಾಸ್ ದಟ್ ಆಲ್ಸೋ ಇಸ್ ನಾಟ್ ಅಕ್ಸೆಪ್ಟೆಡ್ ಅಲ್ವಾ ಬೈ ಮೆನಿ ಫೋಕ್ಸ್. ವೇದವ್ಯಾಸ ಸರ್ವಜ್ಞ ಇಸ್ ನಾಟ್ ಅಕ್ಸೆಪ್ಟೆಡ್ ಈವನ್ ಅಮಂಗ್ ದ ವೇದಾಂತಿನ್ಸ್. ಐ ಥಿಂಕ್ ರಾಮಾನುಜಾಚಾರ್ಯ ವೇದವ್ಯಾಸರಲ್ಲೇ ಅವರು ಋಷಿ ಎಂಬುದವರ ಅಭಿಪ್ರಾಯ. ದೇವರಲ್ಲ ವೇದವ್ಯಾಸ ದೇವರು ಅಂತ ಹೇಳ್ತಾರೆ. Yeah, but Ramanuja, the Vishishtadvaitins do not accept Vedavyasa as Narayana. ನಿಮಗೆ ಈ ಕ್ಲಾಸ್ ಪಾಠ ಹೇಳೋದು ತುಂಬಾ ಸಂತೋಷ. ಅದಕ್ಕೆ ಈ ಮೋರಿಗ ಪ್ರಮಾಣ ವೇದ ಅನುಸಾರಿತ್ವ ತುಂಬನೇ ವೇದವ್ಯಾಸ ಪ್ರಣೀತ, ವೇದವ್ಯಾಸ ಮಾಡಿರುವ ಪ್ರಯುಕ್ತ ಅಂತ ಕಾರಣ ಹೇಳಲ್ಲ. ಭಾರತವಾಗಿರ್ತಕ್ಕಂಥ ಅದು ಪರಮ ಪ್ರಮಾಣ ವೇದವ್ಯಾಸ ಮಾಡಿದ್ದು ಅಂತ ಹೇಳಲ್ಲ. ಏನ್ ಹೇಳಿದೆ? ವೇದನ ಅನುಸರಿಸಿದಿರೋ ಪ್ರಯುಕ್ತ ಅಂತ ಹೇಳಿದೆ. ಎಂತ ಮಾತು ನೋಡ್ರಿ. ನಾ ಒಬ್ಬನೇ ಸುಮ್ಮನೆ ಕೂತ್ರಗಳಿದ್ರೆ ತಿರುಗಿ ಬಾಯಿನ ಹೇಳಿ ಸಂತೋಷ ಪಡ್ತಾ ಇದ್ದಾನೆ. ಅದಕ್ಕೆ ನಿಮ್ಮ ಅಕ್ಕ ಮಾಡಿದ ಉಪಕಾರ, ನೀವು ಮಾಡಿದ ಉಪಕಾರ, ವಾರಕ್ಕೊಂದ್ಸಾರಿ ಯಾರು ನಿಮ್ಮಂತವ್ರು ಒಳ್ಳೆಯವ್ರಿಂದ ಈ ತಾಟಿನ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ತಾಟಿನ ಇನ್ನೊಬ್ಬರು ಕೂಡ ಶೇರ್ ಮಾಡ್ಕೊಂಡ್ರೆ ನಮಗೊಂದು ಸಂತೋಷ ಆಗುತ್ತೆ. ಈಗ ನೀವು ತೋರಿಸಿಕೊಟ್ರಲ್ಲ ಅನಂತ ಕುಲಕರ್ಣಿ ಅವರ ಹೆಸರೇನು? ಡಾಕ್ಟರ್ ವೆರಿ ಗುಡ್ ಕ್ವಶನ್ಸ್. ಯು ಟೆಲ್ ಹಿಮ್ ಐ ಆಮ್ ಹ್ಯಾಪಿ ಓವರ್ ದಟ್. ಅದರಿಂದ ಮನಸ್ಸಿಗೆ ಒಂದು ಸಂತೋಷ ಆಗುತ್ತೆ. ಅದ ಕಾರಣ ಇನ್ನೊಂದು ಹೋದ ವಾರ ಇವರು ಸುರೇಶ್ ಕಟ್ಕಟ್ವಾಡಿ ಕೇಳಿರಲ್ಲ, ಅದಕ್ಕೆ ಬೇಕು ಅಂದ್ರೆ 1 ಅವರ್ನ ಹೇಳಿದೆ. ಶ್ರೀಮದಾಚಾರ್ಯರು 37 ಗ್ರಂಥದಲ್ಲಿ ಎಕ್ಸೆಪ್ಟ್ ಮಾಯಾವಾದ ಖಂಡನ ಮುಂದುವರ್ತಾಯಿ ಬಾಕಿ ಎಲ್ಲಾ ಗ್ರಂಥದಲ್ಲೂ ಆರಂಭದಲ್ಲೂ ಮುಡಿಯಲ್ಲೂ ನಾರಾಯಣಗೆ ನಮಸ್ಕಾರ ಮಾಡಿರೋರು. ಆದ ಕಾರಣ ಚಂದ ಇದ್ದಾಳೆ ಕಳ್ರಿ. ಆದ ಕಾರಣ ನಾರಾಯಣ ಶಬ್ದ ಬೇರೆ, ವಿಷ್ಣು ಉತ್ತಮ ಅಂತೆಲ್ಲ ನೆನ್ಸಿ ನೋಡ್ಬೇಡ್ರಿ. ಪರಮಾತ್ಮನ ಹೇಳ್ತಕ್ಕಂಥ ಶಬ್ದದಲ್ಲಿ ಯಾವುದು ಉತ್ತಮ ಅದು ಮಾತಾಡ ಇಲ್ಲ ನಮ್ಮ. ಅದಕ್ಕೆ ಬರೋಬರ ಬದುಕಿದ್ರೆ ಒಂದು ದೊಡ್ಡವರ ಕುರಿತು ಒಂದು ಪುಸ್ತಕ ತೋರಿಸಿ ನಿಮಗೆ ಹೇಳ್ತೇನೆ. ಅದರ ಸತ್ಯವಾಗಿ ನೀವು ತಿಳ್ಕೊಬೇಕು. ಇನ್ನೊಂದ್ಸಾರಿ ಬೆಂಗಳೂರಿಗೆ ಬರೋವಳೆ ನೀವು ಕಾರ್ ಹಾಕೊಂಡು ಪದ್ಮಜವನ್ನು ಕರ್ಕೊಂಡು ಎಲ್ಲಿ ದರ್ಶನ ಮಾಡಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಿದ್ದೇನೆ. Definitely uncle. On that note, thank you very much uncle. First ತುಂಬಾ ಚೆನ್ನಾಗಿತ್ತು ಕ್ಲಾಸ್. We'll catch up again next Sunday uncle. ಹರೇ ಕೃಷ್ಣ. ರಾಮಾಂಬ ಒಂದು ಸಪ್ತದಲ್ಲಿ 135 ಸೂತ್ರ, 150 ಸೂತ್ರ. ಸತ್ಯಪ್ರಿಯ ಓಕೆ ಅರ್ಥವೇ ಇಲ್ಲ.